ನಿನ್ನೆ ವಾರಾಂತರಂಗ ಜೀವಿತದಲ್ಲಿ ಕಾಮಭೂತ ಅದರಲ್ಲಿನ ಕಾಮವು ಅಭಿವ್ಯಕ್ತವಾಗುವ ಪ್ರಕೃತಿ ತತ್ವ, ಕಾಮವು ಅಭಿವ್ಯಕ್ತವಾಗತಕ್ಕಂಥ ಪ್ರಕೃತಿ ತತ್ವ ಅಂದ್ರೆ ಕಾಮಲೋಕದಲ್ಲಿ ಅದು ಪ್ರಕೃತಿ ತತ್ವದಲ್ಲಿ ಯಾವ ರೀತಿ ಅದು ಉದ್ಭವ ಆಗತ್ತೆ, ಹೇಗಾಗತ್ತೆ ಅಂತಕ್ಕಂಥದ್ರ ಬಗ್ಗೆ ತಿಳ್ಕೊಂಡ್ರು. ಇವತ್ತೊಂದು ದಿವಸ ಈಶ್ವರ ಶಬ್ದ ಬ್ರಹ್ಮ ಅಂತರಂಗ ಜೀವಿತದಲ್ಲಿ ಈಶ್ವರ ಶಬ್ದ ಬ್ರಹ್ಮ ಅನ್ನೋದ್ರ ಬಗ್ಗೆ ಸ್ವಲ್ಪ ಕಠಿಣವಾಗಿ ಇರ್ತಕ್ಕಂಥದ್ದು, ಕಠಿಣವಾಗಿ ಇದ್ರೂ ಸಮೇತ ನಾವು ಅದನ್ನ ಸ್ವಲ್ಪ ಆದ್ರೂ ತಿಳ್ಕೊಳ್ಳೇಬೇಕು. ನಮ್ಮ ಸೌರ ಬ್ರಹ್ಮಾಂಡಾಧಿಪತಿಯಲ್ಲಿ ಸಮಂಜಸವಾದ ರೀತಿಯಲ್ಲಿ ವಿಚಾರ ಮಾಡತಕ್ಕ ಜಿಜ್ಞಾಸುಗಳಿಗೆ ತೃಪ್ತಿ ಉಂಟು. ಮಾಡತಕ್ಕ ಸದ್ಗುಣಗಳ ಮೂರ್ತಿವತ್ತಾದ ನ್ಯಾಯಕ್ಕೂ ಧರ್ಮಕ್ಕೂ ಆದರ್ಶ ರೂಪವಾದ ವ್ಯಕ್ತಿ ದೇವನನ್ನು ಕಾಣಬಹುದು. ಆದರ್ಶವಾಗಿರಬೇಕು, ಧರ್ಮಕ್ಕೆ ನ್ಯಾಯಬದ್ಧವಾಗಿ ಧರ್ಮವಾಗಿ ಆದರ್ಶವಾಗಿರ್ತಕ್ಕಂಥವರು ದೇವರನ್ನ ನೋಡಬಹುದು, ತಿಳ್ಕೋಬಹುದು. ಈ ಗುಣಗಳು ನಾವಿದ್ದರೆ ಸ್ವರೂಪನಾದ ವ್ಯಕ್ತಿ ದೇವನನ್ನು ಕಾಣಬಹುದು. ಎಂತೆಂತಹ ಆದರ್ಶ ಸದ್ಗುಣಗಳನ್ನು ಭಗವಂತನಲ್ಲಿ ಇರುವಂತೆ ಭಾವಿಸುತ್ತಿದ್ದುವೋ ಅಂತಹುಗಳೆಲ್ಲವೂ ನಮ್ಮ ಬ್ರಹ್ಮಾಂಡಾಧಿಪತಿಯಲ್ಲಿ ಮೈಗೂಡಿಸಿಕೊಂಡಿರುತ್ತವೆ. ನಮ್ಮ ಬ್ರಹ್ಮಾಂಡಾಧಿಪತಿಯಲ್ಲಿ ನಾವು ಏನೇನು ಸದ್ಗುಣಗಳನ್ನು ವಿವರಣೆಗಳನ್ನು ಹೇಳ್ತೀವೋ ಅಂತವು ಎಲ್ಲವೂ ಅವರಲ್ಲೇ ಅಡಕವಾಗಿದೆ. ಕ್ರೌರ್ಯ, ಅನ್ಯಾಯ, ಪಕ್ಷಪಾತ ದೃಷ್ಟಿ, ಹೊಟ್ಟೆ ಕಿಚ್ಚು ಮುಂತಾದ ದುರ್ಗುಣಗಳನ್ನ ಯಾರಾದರೂ ಮೂಢ ಭಕ್ತರು ಬಯಸುವುದಾದರೆ ಅಂತಹು ನಮ್ಮ ಬ್ರಹ್ಮಾಂಡಾಧಿಪತಿಯಲ್ಲಿ ದೊರೆಯುವುದಿಲ್ಲ. ಸಾಧಾರಣವಾಗಿ ಇನ್ನೇನು ಅಂತವ್ರ ಹತ್ರ ಇರುತ್ತಾ, ಸ್ವಲ್ಪ ನಮ್ಮ ಜೀವನದಲ್ಲೇ ಮಾಡ್ತಕ್ಕಂಥ ಅಭಿವೃದ್ಧಿ ಹೊಂದಿರ್ತಕ್ಕಂಥ ಈ ಗುಣಗಳೇನು ಇರಲ್ಲ. ಯಾವ್ಯಾವ್ದು ಅಂತಂದ್ರೆ ಕ್ರೌರ್ಯ, ಅನ್ಯಾಯ, ಪಕ್ಷಪಾತ ದೃಷ್ಟಿಯಿಂದ ಹೊಟ್ಟೆ ಕಿಚ್ಚು ಮುಂತಾದ ದುರ್ಗುಣಗಳು ಯಾರಾದರೂ ಮೂಢ ಭಕ್ತರು ಬಯಸುವುದಾದರೆ ಅಂತಹವು ನಮ್ಮ ಬ್ರಹ್ಮಾಂಡಾಧಿಪತಿಯಲ್ಲಿ ದೊರೆಯುವುದಿಲ್ಲ. ತನ್ನ ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟಂತೆ ಸರ್ವಜ್ಞತ್ವ, ಸರ್ವಶಕ್ತಿತ್ವ ಮತ್ತು ಸರ್ವಾಂತರ್ಯಾಮಿ ತತ್ವ, ಪ್ರೇಮ, ವೀರ್ಯ, ಅನುಭವ ಜ್ಞಾನ, ದಿವ್ಯತೆ ಮೊದಲಾದ ವಿಶೇಷ ಲಕ್ಷಣಗಳು ಆತನಲ್ಲಿ ಪೂರ್ಣವಾದ ರೀತಿಯಲ್ಲಿ ಮೂರ್ತಿಗೊಂಡಿರುತ್ತವೆ. ಪೂರ್ಣವಾಗಿ ಬೆಳವಣಿಗೆ ಆಗಿರತಕ್ಕಂಥವ್ರು ನಮ್ಮ ಬ್ರಹ್ಮಾಂಡಾಧಿಪತಿ, ಯಾವುದು ಕೊರತೆ ಇಲ್ಲ, ಇವೆಲ್ಲವೂ ತುಂಬಾ ತುಳುಕಾಡ್ತಾ ಇವೆ. ಅವರ ಪ್ರಭಾವದಿಂದ ನಾವು ಆ ಭಕ್ತಿ ಭಾವನೆಯಿಂದ ಜೀವನ ಉತ್ತಮ ರೀತಿಯಲ್ಲಿ ನಡ್ಕೊಳ್ತಕ್ಕಂಥದ್ದನ್ನು ಕಳ್ಕೊಂಡಾಗ ಅವು ನಾವು ಪಡೆಯಬಹುದು. ಆದಾಗ್ಯೂ ತ್ರಿಮೂರ್ತಿ ಸ್ವರೂಪನಾದ ಆ ಮಹಾಪುರುಷನು ಒಬ್ಬ ಸರ್ವಶಕ್ತನಾದ ದೇವನು. ತ್ರಿಮೂರ್ತಿ ಸ್ವರೂಪನಾದ ಈಶ್ವರ ಅಂತಕ್ಕಂಥದ್ದು ಬ್ರಹ್ಮಾಂಡಾಧಿಪತಿ ಎಲ್ಲ ತ್ರಿಮೂರ್ತಿ ಸ್ವರೂಪನ, ಮೂರು ಶಕ್ತಿಗಳು ಆತನಲ್ಲಿ ತುಂಬಿದೆ. ದೇವನು ಆ ಪರಬ್ರಹ್ಮ ತತ್ವ ಅಂತಸ್ತಿನಿಂದ ಆತನು ಎಷ್ಟು ಅಂತಸ್ತುಗಳ ಕೆಳಗೆ ಇಳಿಯುತ್ತಾನೆಯೋ ನಾವೇ ಅರಿಯಬಹುದು. ಇಷ್ಟು ಗುಣಗಳು ವ್ಯವಸ್ಥೆ ಅಂತಸ್ತಿನಲ್ಲಿ ಇರ್ತಕ್ಕಂಥವರು ಎಷ್ಟು ಅಂತಸ್ತಿನಿಂದ ಕೆಳಗೆ ಇಳಿತಾನೆ ಅಂತಕ್ಕಂಥದ್ದು ನಾವು ಅಲ್ಲ. ಆ ಪರಬ್ರಹ್ಮ ನಿರುಪಾಧಿಕ ಚೈತನ್ಯವು ತಿಳುವಳಿಕೆಗೆ ಅತೀತವಾದದ್ದು.
ಆ ಪರಬ್ರಹ್ಮ ನಿರುಪಾದಕ ಚೈತನ್ಯ ತಿಳುವಳಿಕೆಗೆ ಅತೀತವಾಗಿರ್ತಕ್ಕಂಥದ್ದು. ಅದನ್ನು ತಿಳ್ಕೊಳ್ಳೋದಕ್ಕೆ ಇಷ್ಟೇ ಹೀಗೆ ಇಂತೆ ಅಂತ ಅನ್ನೋದಾಗಲ್ಲ, ಅತೀತವಾಗಿರ್ತಕ್ಕಂಥ ತಿಳುವಳಿಕೆ ಅದು. ಮತ್ತು ಅದರ ಮುಂದೆ ಈ ಬ್ರಹ್ಮಾಂಡಗಳು ಕೂಡ ಒಂದು ತೃಣಕ್ಕೆ ಸಮಾನವು. ಆತನ ಮುಂದೆ ಈ ಬ್ರಹ್ಮಾಂಡಗಳು ಅಂದ್ರೆ ಬ್ರಹ್ಮಾಂಡ ಅಂದ್ರೆ ಒಂದೊಂದು ಎಷ್ಟೆಷ್ಟು ದೊಡ್ಡದಾಗಿರುತ್ತಂದ್ರೆ ಹೇಳಕ್ಕೆ ಆಗಲ್ಲ. ಅವು ಸಮೇತ ಆತನ ದೃಷ್ಟಿಗೆ ತೃಣ ಅಂದ್ರೆ ಹುಲ್ಲಿಗೆ ಸಮಾನ, ಹುಲ್ಲಿಗೆ ಸಮಾನ ಆಗಿರ್ತಕ್ಕಂಥ ಮಾಯ ಸೃಷ್ಟಿಯಾಗಿರ್ತಕ್ಕಂಥ ಆತನ ಸೃಷ್ಟಿಯಾಗಿರ್ತಕ್ಕಂಥದ್ದು ಹುಲ್ಲು ಸಮಾನ. ಈ ಬ್ರಹ್ಮಾಂಡಾಧಿಪತಿಯಾದ ಭಗವಂತನ ರೂಪವನ್ನು ನಾವು ಕಲ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಈ ಬ್ರಹ್ಮಾಂಡ ಅಧಿಪತಿ ಆಗಿರ್ತಕ್ಕಂಥ ರೂಪ ವ್ಯವಸ್ಥೆ ಏನಿದೆ ಹೇಗಿದೆ ಅಂತ ಅನ್ನೋದನ್ನ ನಾವು ಕಲ್ಪನೆ ಮಾಡಿಕೊಳ್ಳುವುದಕ್ಕೂ ಸಾಧ್ಯವಿಲ್ಲದೆ ಇರ್ತಕ್ಕಂಥದ್ದು ರೂಪ ಹೇಗಿದೆ ಅಂತ ಅನ್ನೋದು. ಸ್ಥೂಲ ಲೋಕದಲ್ಲಿ ನೋಡಬಹುದಾದ ಸೂರ್ಯನ ಆತನ ಪ್ರಾಮುಖ್ಯವಾದ ಅಭಿವ್ಯಕ್ತ ಸ್ವರೂಪನು. ನಮಗೆ ಸೂರ್ಯ ದೇವನು ಪ್ರತ್ಯಕ್ಷವಾಗಿ ಕಾಣ್ತಾ ಇರ್ತಾನೆ. ಸೂರ್ಯನು ಆತನ ಪ್ರಾಮುಖ್ಯವಾದ ಅಭಿವ್ಯಕ್ತ ಸ್ವರೂಪನು, ಪ್ರಾಮುಖ್ಯವಾಗಿರ್ತಕ್ಕಂಥ ಅಭಿವ್ಯಕ್ತ ಸ್ವರೂಪನು ಸೂರ್ಯನು. ಆತನ ಅಸಾಧಾರಣ ಗುಣ ಮತ್ತು ಶಕ್ತಿಗಳನ್ನು ಸೂರ್ಯನಲ್ಲಿ ಸ್ವಲ್ಪ ಮಟ್ಟಿಗೆ ಕಾಣಬಹುದು. ಆ ಬ್ರಹ್ಮಾಂಡಾಧಿಪತಿ ಇದೆಯಲ್ಲ, ಆತನ ಶೌರ್ಯ, ಆತನ ಶಕ್ತಿ ಸಾಮರ್ಥ್ಯವು ನಾವು ಸೂರ್ಯನಲ್ಲಿ ಸ್ವಲ್ಪ ನೋಡಬಹುದು. ಅಲ್ಲಿಗೆ ಬ್ರಹ್ಮಾಂಡಾಧಿಪತಿಯಲ್ಲಿ ಏನೇನು ಇರುತ್ತೋ ಅದು ಸೂರ್ಯನಲ್ಲಿ ಸಮೇತ ಸ್ವಲ್ಪ ಇದೆ. ಭೂಮಿ ಆಕಾಶ ಒಂದೇ. ಈ ಸ್ಥೂಲ ಪ್ರಪಂಚಕ್ಕೆಲ್ಲ ಸೂರ್ಯ ದೇವನು ಪ್ರಾಣ ಸ್ವರೂಪನಾಗಿರುತ್ತಾನೆ. ಭೂಮಂಡಲಕ್ಕೆಲ್ಲನೂ ಸೂರ್ಯ ದೇವನು ಪ್ರಾಣ, ನಮಗೆಲ್ಲರಿಗೂ ಪ್ರಾಣ ಒದಗಿಸಿಕೊಡ್ತಾ ಇರ್ತಕ್ಕಂಥವರು ಸೂರ್ಯ. ಮಾನವನಿಗೆ ಹೃದಯವು ಹೇಗೋ ಹಾಗೆ ಸೌರ ಬ್ರಹ್ಮಾಂಡಕ್ಕೆ ಸೂರ್ಯನ ಚೈತನ್ಯ ಕೇಂದ್ರವಾಗಿರುತ್ತಾನೆ. ಸೌರ ಬ್ರಹ್ಮಾಂಡಕ್ಕೆ ಸೂರ್ಯನ ಕೇಂದ್ರ ಬಿಂದುವಾಗಿರ್ತಾನೆ. ನಮಗೆ ಹೃದಯವೋ ಎಷ್ಟು ಪ್ರಾಮುಖ್ಯವೋ ಹಾಗೆ ಸೌರ ಬ್ರಹ್ಮಾಂಡಕ್ಕೆ ಸೂರ್ಯನು ಅಷ್ಟು ಪ್ರಾಮುಖ್ಯ. ಈ ಸ್ಥೂಲ ಬ್ರಹ್ಮಾಂಡವೆಲ್ಲ ನಮ್ಮ ಬ್ರಹ್ಮಾಂಡಾಧಿಪತಿಯ ಸ್ಥೂಲ ದೇಹದಂತೆ ಇರುತ್ತದೆ. ಈ ಸ್ಥೂಲ ಬ್ರಹ್ಮಾಂಡವೆಲ್ಲ ನಮ್ಮ ಬ್ರಹ್ಮಾಂಡಾಧಿಪತಿಯ ಸ್ಥೂಲ ದೇಹದಂತೆ ಇರುತ್ತದೆ. ಆದರೆ ಆತನ ಚಟುವಟಿಕೆಗಳು ಈ ಬ್ರಹ್ಮಾಂಡದಲ್ಲಿ ನಡೆಯುವುದಕ್ಕಿಂತಲೂ ಹೆಚ್ಚು ಮಹತ್ತರವಾದ ರೀತಿಯಲ್ಲಿ ಅದಕ್ಕೆ ಅತೀತವಾಗಿ ನಡೆಯುತ್ತವೆ. ನಮ್ಮ ಈ ಬ್ರಹ್ಮಾಂಡದಲ್ಲಿ ನಡೆಯತಕ್ಕಂಥ ವ್ಯವಸ್ಥೆ ಇದೆಯಲ್ಲ, ಅದಕ್ಕಿಂತ ಹೆಚ್ಚಾಗಿ ಅತೀತವಾಗಿ ಅಲ್ಲಿ ನಡೆಯುತ್ತವೆ. ಇಲ್ಲಿ ನಾನು ಅಂತಂದ್ರೆ ಲೆಟ್ಬಿಟ್ರೆ ಹೇಳ್ತಕ್ಕಂಥದ್ದು, ಯೋಗಿ ಲೆಟ್ಬಿಟ್ರೆ ಹೇಳ್ತಾರೆ, ಆ ಪರಮ ಪುರುಷನ ರೂಪದ ಪ್ರತಿಬಿಂಬವನ್ನು, ಆ ಪರಮ ಪುರುಷದ ರೂಪದ ಪ್ರತಿಬಿಂಬವನ್ನು ಲೆಟ್ಬಿಟ್ರೆ ಹೇಳ್ತಾ ಇರೋದು. ನನ್ನ ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳಲು ಪ್ರಯತ್ನ ಪಟ್ಟಲಿಲ್ಲ, ಆದರೆ ಎಲ್ಲದರೊಳಗೂ ಹೊರಗೂ ವ್ಯಾಪಕವಾಗಿರುವ ಮಹಾ ಚೈತನ್ಯದಂತೆ ಧ್ಯಾನ ಮಾಡುತ್ತೇನೆ. ಆತನ ಒಂದೇ ರೂಪವಾಗಿ ಈ ರೀತಿ ರೂಪ ಅಂತ ಕಾಣ್ತಾ ಇರ್ಲಿಲ್ಲ. ಆತನ ಬ್ರಹ್ಮಾಂಡ ರೂಪವು ನನ್ನ ಒಳಗೂ ಹೊರಗೂ ಚೈತನ್ಯದ ಎಲ್ಲಾ ಕಡೆ ಇದೆ ಅಂತ ಅನ್ನುವುದರ ಇದರಲ್ಲಿ ನಾನು ಧ್ಯಾನ ಮಾಡುತ್ತೇನೆ. ನಾನು ಆತನೇ, ಇತರೆ ಮಾನವರೆಲ್ಲರೂ ಆತನ ಸ್ವರೂಪವೇ. ನಾನು ಆತನೇ, ಇತರೆ ಮಾನವರ ಸ್ವರೂಪವೆಲ್ಲವೂ ಆತನೇ ಅನ್ನುವ ದೃಷ್ಟಿಯಿಂದ ನಾನು ಧ್ಯಾನ ಮಾಡುತ್ತೇನೆ. ಒಟ್ಟಿನಲ್ಲಿ ಹೇಳಬೇಕಾದರೆ ಆತನಲ್ಲಿರುವ ಒಂದು ವಸ್ತುವು ಕೂಡ ಇಲ್ಲ. ಈ ಬ್ರಹ್ಮಾಂಡವೆಲ್ಲ ಆತನೇ ಆದಾಗ್ಯೂ, ಈ ಬ್ರಹ್ಮಾಂಡವೆಲ್ಲವೂ ಆತನೇ. ಯಾರೋ ಈಶ್ವರ ಬ್ರಹ್ಮ, ಶಬ್ದ ಬ್ರಹ್ಮನು. ಅದಕ್ಕೆ ಅತೀತವಾದ ಆತನ ಶಕ್ತಿ ಸಾಮರ್ಥ್ಯಗಳು, ದಿವ್ಯತೆಯು ಎಷ್ಟರ ಮಟ್ಟಿಗೆ ಉನ್ನತ ಮಟ್ಟದಲ್ಲಿರುತ್ತವೆ. ಆತನ ಶಕ್ತಿ ಸಾಮರ್ಥ್ಯ ದಿವ್ಯತೆ ಉನ್ನತ ಮಟ್ಟದಲ್ಲಿರುತ್ತೆ ಯಾವಾಗ್ಲೂ. ಅಂದ್ರೆ ಕೆಳಮಟ್ಟ ಮತ್ತು ಲೋ ಮಟ್ಟ ಅಂತಕ್ಕಂಥದ್ದಂದ್ರೆ ಏನು ಅಂತ ನಮ್ಗೆ ಗೊತ್ತು. ಆದ್ರೆ ಯಾವಾಗಲೂ ಕೆಳಮಟ್ಟಕ್ಕೆ ಇರುವುದಿಲ್ಲ, ಯಾವಾಗ್ಲೂ ಉನ್ನತ ಮಟ್ಟದಲ್ಲಿ ಅವರು ಇದ್ದಾರೆ. ಆ ಬ್ರಹ್ಮಾಂಡವು ನಮಗೆ ಎಷ್ಟು ಮಹತ್ತರವಾಗಿ ತೋರಿದಾಗಿಯೂ, ಈ ಬ್ರಹ್ಮಾಂಡ ನೆನೆಸ್ಕೊಂಡ್ರೆ ಸಾಕು ಎಷ್ಟು ಮಹತ್ತರವಾಗಿದೆಯಪ್ಪ ಅಂತ. ನಾವು ಸಿನಿಮಾದಲ್ಲಿ ನೋಡಲ್ವಾ, ಕೃಷ್ಣನ ಅವತಾರ ಪುರುಷನಾಗಿ ಇದನ್ನು ತೋರಿಸಿದ್ದು, ಅದನ್ನು ಸಿನಿಮಾದಲ್ಲಿ ನೋಡಿದ್ರೇನೆ ಭಯಂಕರವಾಗತ್ತೆ ನಮಗೆ.
ಅಂತ ಆ ಬ್ರಹ್ಮಾಂಡ ಸ್ವರೂಪವನ್ನು ನಾವು ನೋಡೋದಕ್ಕೆ ಸಾಧ್ಯವಿದೆಯಾ ಅಂದ್ರೆ ಆಗುವುದಿಲ್ಲ. ಇದು ಒಂದು ಆಟದ ವಸ್ತುವಿದ್ದಂತೆ. ಇದೆಲ್ಲವೂ ಆತನ ಚೈತನ್ಯ ಮಾಯವಾಗಿದ್ದಾಗಿಯೋ ಇದಕ್ಕೆ ಅತೀತವಾದ ಆತನ ದಿವ್ಯತೆಯೋ ನಮ್ಮ ಊಹಿಗೆ ಮೀರಿದ್ದು. ಇದೆಲ್ಲ ನಮ್ಮ ಈ ಬ್ರಹ್ಮಾಂಡವೆಲ್ಲ ನಾವು ನೋಡ್ತಾ ಇದ್ದೀವಿ. ಇದು ಬಹಳ ದಿವ್ಯವಾಗಿರ್ತಕ್ಕಂಥದ್ದು. ಎಂತಹ ಸ್ವರೂಪದಲ್ಲಿದೆ, ಹೇಗಿದೆ ಅಂತಕ್ಕಂಥದ್ದನ್ನು ನೆನೆಸ್ಕೊಳ್ಳೋದಕ್ಕೂ ಊಹೆ ಮಾಡಿಕೊಳ್ಳೋದಕ್ಕೂ ನಮ್ಮಿಂದ ಆಗಲಾರದು. ಎಂದರೆ ಒಂದು ಅಂಶದಿಂದ ಈ ಸಮಸ್ತ ಭೂತಕೋಟಿಯನ್ನು ವ್ಯಾಪಿಸಿ ಇದಕ್ಕೆ 3ರಷ್ಟು ಪಾಲು ದಿವ್ಯತೆಯಲ್ಲಿ ಇದಕ್ಕೆ ಅತೀತವಾಗಿರುತ್ತಾನೆ ಎಂಬ ಪುರುಷ ಸೂಕ್ತಿ ಸಾಕ್ಷಿ ಹೇಳುತ್ತದೆ. ಪುರುಷ ಸೂಕ್ತಿ ಅಂತಕ್ಕಂಥದ್ದು ನಾವು ಪ್ರಯೋಗ ಮಾಡ್ತೀವಲ್ಲ, ಅದು ಸಾಕ್ಷಿ. ಯಾಕಂದ್ರೆ ಸಹಸ್ರಾರು ರೂಪವಾಗಿರ್ತಕ್ಕಂಥದ್ರು ಸಹಸ್ರಾರು ರೂಪ ಸಹ ಇರ್ತಕ್ಕಂಥದ್ದನ್ನು ಎಷ್ಟು ಇದೆಯೋ ಏನು ಅಂತಕ್ಕಂಥ ಆ ಪುರುಷ ಸೂಕ್ತಿ ಅದರ ವಿವರಣೆಯನ್ನು ಪೂರ್ಣವಾಗಿ ನಮಗೆ ತೋರಿಸುತ್ತದೆ, ಹೇಳುತ್ತದೆ. ಪುರುಷ ಸೂಕ್ತಿ ಸಾಕ್ಷಿ ಹೇಳುತ್ತದೆ, ನಾವು ಆತನಲ್ಲಿ ಒಂದಾಗಿರುವಿಕೆಯನ್ನು ಎಂತಹ ಮಾತುಗಳು ಸಹ ವ್ಯಕ್ತಪಡಿಸಲಾರವು. ನಾವು ಆತನಲ್ಲೇ ಒಂದಾಗಿದ್ದೀವಿ ಅಂತ ನಾವು ಮಾತುಗಳು ಹೇಳ್ತೀವಿ ಹೊರತು ಅದು ಪೂರ್ಣವಾಗಿ ನಾವು ನಂಬಕ್ಕೂ ಆಗಲ್ಲ. ಹೇಳಿದ್ರು ನಾವು ಅದನ್ನ ಅಯ್ಯೋ ಹೌದಾ ನಾವು ಅವರು ಒಂದೇನಾ ಅಂತಂದ್ರೇನು ನಮ್ಗೊಂಥರ ಗಾಬರಿ ಆಗುತ್ತೆ. ನಾವು ಆತನ ದಿವ್ಯ ದೇಹದಲ್ಲಿ ಕಣಗಳಂತೆ ಇರುತ್ತೇವೆ. ಬ್ರಹ್ಮಾಂಡನ ದೇಹ ಇದೆಯಲ್ಲ, ಆ ದೇಹದಕ್ಕೆ ನಾವೆಲ್ಲ ಕಣಗಳು, ಪ್ರತಿಯೊಂದು ಒಂದೊಂದು ಒಬ್ಬೊಬ್ಬನು ಒಂದೊಂದು ಕಣವಾಗಿ ಆತನಲ್ಲಿ ಸೇರ್ಕೊಂಡಿದ್ದೀವಿ ಎಂದರೂ ತಪ್ಪಾಗುತ್ತದೆ. ಏಕೆಂದರೆ ನಮ್ಮ ಆತ್ಮ ಚೈತನ್ಯವು ನಮ್ಮ ದೇಹದ ಕಣಗಳ ಮೂಲಕ ಅಭಿವ್ಯಕ್ತವಾಗುವುದು ಅತ್ಯ ಅಲ್ಪ. ನಮ್ಮ ದೇಹವು, ಏಕೆಂದ್ರೆ ನಮ್ಮ ಆತ್ಮ ಚೈತನ್ಯವು ನಮ್ಮ ದೇಹದ ಕಣಗಳ ಮೂಲಕ ಅಭಿವ್ಯಕ್ತವಾಗುವುದು ಅತ್ಯ ಅಲ್ಪ. ಇಲ್ಲಿ ನಮ್ಮ ದೇಹ ಕಣಗಳಿಂದ ಹೊಂದತಕ್ಕಂಥದ್ದು ಅತ್ಯಲ್ಪವಂತ, ಸ್ವಲ್ಪವೇ ಅಂತ, ಅತ್ಯ ಅಲ್ಪ. ಆದರೆ ಆ ಮಹಾನುಭಾವನ ಚೈತನ್ಯವು ನಮ್ಮ ಮೂಲಕ ಅಭಿವ್ಯಕ್ತವಾಗುವುದು ಅಂತಹ ಹೋಳಿಕೆಗೆ ಮೀರಿದ್ದು. ನಾವು ಅಲ್ಪ ಸ್ವಲ್ಪ ಪ್ರಯತ್ನ ಪಟ್ಟಾಗ ಈ ಪ್ರಕೃತಿಯಲ್ಲಿರ್ತಕ್ಕಂಥ ಕಣಗಳ ಜೊತೆಗೆ ಅದನ್ನ ಪ್ರಭಾವ ಸಾಮರ್ಥ್ಯವು ಸೇರಿಕೊಂಡು ನಮ್ಮಲ್ಲಿ ಆ ದೇಹ ಕಟ್ಟಿಕೊಳ್ತಕ್ಕಂಥ ಕಣಗಳು ಇರುತ್ತವೆ. ವಿಶ್ವಾಂಡದ ಅತ್ಯಂತ ಕೆಳಗಿನ ಮಟ್ಟದಲ್ಲಿರುವ ನಮ್ಮ ಆದಿ ತತ್ವದಲ್ಲಿ ಆತನ ಮೊದಲನೇ ಮೂರ್ತಿ. ನಮ್ಮ ಆದಿ ತತ್ವದಲ್ಲಿ ಆತನ ಮೊದಲನೇ ಮೂರ್ತಿ ಅಂದ್ರೆ ಶಿವ ಮೂರ್ತಿ. ಆತನ ಎರಡನೇ ಮೂರ್ತಿಯೇ ವಿಷ್ಣುವು. ಇದು ಆದಿ ಲೋಕ ಅಂದ್ರೆ ಇದು ಆದಿ ಲೋಕ ಇರ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥದ್ದು ಆತನ ತತ್ವ. ಎರಡನೇದು ವಿಷ್ಣು ತತ್ವ, ಮೂರನೇದು ಬ್ರಹ್ಮ ಅಂತಕ್ಕಂಥದ್ದು. ಈ ಶಿವಮೂರ್ತಿಯು ಆತನ ಎರಡನೇ ಮೂರ್ತಿ. ಅದಕ್ಕಿಂತ ಒಂದು ಅಂತಸ್ತು ಕೆಳಗು ಅಂದ್ರೆ ಅನುಪಾದಕ ಲೋಕದಲ್ಲಿ, ಅನುಪಾದಕ ಲೋಕ ಅಂತಂದ್ರೆ ಇಲ್ಲಿ ಬರುತ್ತೆ ನೋಡಿ, ಅನುಪಾದಕ ಲೋಕದಲ್ಲಿ ವಿಷ್ಣು ತತ್ವ ಇರುತ್ತದೆ. ಆತನ ಮೂರನೇದು ಮೂರ್ತಿಯು ನಮ್ಮ ನಿರ್ವಾಣ ಲೋಕದಲ್ಲಿನ ಉನ್ನತ ಮಟ್ಟದಲ್ಲೂ ಅಭಿವ್ಯಕ್ತವಾಗುತ್ತಾನೆ. ಮೂರನೇದಾಗಿ ಉನ್ನತ ಮಟ್ಟದಲ್ಲಿ ಅಭಿವ್ಯಕ್ತಿಯಾಗಿ ಆತನಾಗ್ತಾನೆ. ಯೋಗಿಯು ತಮ್ಮ ಪ್ರಜ್ಞೆಯನ್ನು ಮೇಲಿನ ಅಂತಸ್ತಿಗೆ ಹತ್ತಿಸಿ, ಯೋಗಿ ಆಗಿರತಕ್ಕಂಥವನು ತನ್ನ ಪ್ರಜ್ಞಾ ಮಟ್ಟವನ್ನು ಮೇಲೆತ್ತಿ ಈ ಲೋಕಗಳ ಹತ್ತಿಸಿದಾಗ, ಯೋಗಿ ಆಗಿರ್ತಕ್ಕಂಥವನು ಪ್ರಜ್ಞಾ ಮಟ್ಟಕ್ಕೆ ಆ ಮೇಲಿನ ಲೋಕಗಳಿಗೆ ಹತ್ತಿಸ್ತಾನೆ. ಮೊದಲು ಮೂರನೇ ಮೂರ್ತಿಯೊಡನೆಯೋ, ಇಲ್ಲಿ ಮೊದಲು ಮೂರನೇ ಮೂರ್ತಿ ಅಂದ್ರೆ ಯಾರು? ಬ್ರಹ್ಮ. ಮೂರನೇ ಮೂರ್ತಿ ಬ್ರಹ್ಮ. ಅಲ್ಲಿಗೆ ತನ್ನ ಯಾವುದರಿಂದ ಜ್ಞಾನ ಮತ್ತು ತಪಸ್ಸು ಧ್ಯಾನ ಮಾಡೋದ್ರಿಂದ ಆ ಮೂರನೇ ಮೂರ್ತಿ ಆಗಿರ್ತಕ್ಕಂಥ ಬ್ರಹ್ಮಲೋಕವರೆಗೂ ಹತ್ತಿಸಬಹುದು. ಹತ್ತಿಸಿ ಮೊದಲು ಮೂರನೇ ಮೂರ್ತಿಯೊಡನೆ, ಅನಂತರ ಎಷ್ಟೋ ದೀರ್ಘಕಾಲ ಪ್ರಯತ್ನದ ಫಲವಾಗಿ ಎರಡನೇದು ಅಷ್ಟು ಸುಲಭವಾಗಲ್ಲ. ಇವೆಲ್ಲವನ್ನ ದಾಟಿ ನಾವು ಧ್ಯಾನ ಮಾಡ್ತಾ ಪರಿಶುದ್ಧರಾಗಿ ಆದ ಮೇಲೆ ನಮ್ಮ ಜ್ಞಾನವು ಮೂರನೇ ಮೂರ್ತಿ ಆಗಿರ್ತಕ್ಕಂಥ ಬ್ರಹ್ಮಲೋಕದವರೆಗೂ ಹತ್ತಬಹುದು. ನಂತರ ಎಷ್ಟೋ ಕಾಲಗಳು ನಂತರ ಅದೇ ರೀತಿ ಜೀವನವನ್ನು ನಡೆಸ್ತಾ ಬಂದಾಗ
ಮುಂದಕ್ಕೆ ಮತ್ತು ಒಂದನೇ ಮೂರ್ತಿಯೊಡನೆ ಎರಕವಾಗಲು ಸಾಧ್ಯ. ಯೋಗಿಯು ತಮ್ಮ ಪ್ರಜ್ಞೆಯನ್ನು ಮೇಲಿನ ಅಂತಸ್ತುಗಳಿಗೆ ಹತ್ತಿಸಿ ಮೊದಲು ಮೂರನೇ ಮೂರ್ತಿಯೊಡನೆಯೋ ಅನಂತರ ಎಷ್ಟೋ ದೀರ್ಘಕಾಲದ ಪ್ರಯತ್ನದ ಫಲವಾಗಿ ಎರಡನೇ ಮತ್ತು ಒಂದನೇ ಮೂರ್ತಿಗಳೊಡನೆ ಎರಕವಾಗಲು ಸಾಧ್ಯವಾಗುತ್ತದೆ. ಯಾವ ರೀತಿ ಅಂದ್ರೆ ನಾವು ಅದಕ್ಕಾಗಿ ನಮ್ಮ ಥಿಸಾಫಿಕಲ್ ಸೊಸೈಟಿ ಅಂತಕ್ಕಂಥದ್ದು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ನೀತಿ ನಿಯಮ ವ್ಯವಸ್ಥೆ ಧ್ಯಾನ ಮಾಡ್ತಕ್ಕಂಥದ್ದು ಕಲಿತುಕೊಂಡಾಗ ಪೂರ್ಣವಾಗಿ ಆ ಪ್ರಕೃತಿಯೊಂದಿಗೆ ನಾವು ಮಿಲನವಾಗಿ ಧ್ಯಾನ ಮಾಡ್ತಕ್ಕಂಥದ್ದು, ಉತ್ತಮ ಗುಣಗಳು ಬೆಳೆಸ್ಕೊಳ್ತಕ್ಕಂಥದ್ದು ಮಾಡ್ತಾ 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 ಇದ್ದು ಧ್ಯಾನ ಮಾಡ್ತಾ ಇದ್ದಾಗ ಆ ಮೂರನೇ ಮೂರ್ತಿ ಆಗಿರ್ತಕ್ಕಂಥ ಬ್ರಹ್ಮಲೋಕದವರೆಗೂ ನಾವು ಹತ್ತಿಸಬಹುದು. ಧ್ಯಾನ ಮಾಡ್ತಾ ಬರೀ ಧ್ಯಾನ ಮಾಡೋದ್ರಿಂದ ನಮ್ಮ ಜೀವನದಲ್ಲೂ ಸಮೇತ ಪರಿವರ್ತನೆ ಹೊಂದಬೇಕು. ನಿಮಗೆ ಈ ವಿಷಯವನ್ನು ತಿಳಿಸುತ್ತಿರುವ ನನಗೆ ಯೋಗಿ ಲೆಡ್ಬೀಟರ್ಗೆ ಯಾರು ಇವೆಲ್ಲ ಹೇಳ್ತಾ ಇರೋದಂದ್ರೆ ಯೋಗಿ ಲೆಡ್ಬೀಟರ್ ನಿಮಗೆ ಈ ವಿಷಯ ತಿಳಿಸ್ತಾ ಇರೋದು ನಮ್ಗೆಲ್ಲರಿಗೂ. ಒಂದು ಸಾರಿ ನಮ್ಮ ಬ್ರಹ್ಮಾಂಡಾಧಿಪತಿಯ ಅತೀತ ದಿವ್ಯ ರೂಪ ದರ್ಶನವಾಗೋ ಸುಯೋಗ ಒದಗಿತೋ. ಅವ್ರು ಮಾಮೂಲಿಯಾಗಿ ನಾವು ಇವಾಗೆಲ್ಲ ಧ್ಯಾನ ಮಾಡಲ್ವಾ, ಧ್ಯಾನ ಮಾಡ್ತಾ ಇದ್ದಾಗ ಅದೇ ಇದರಲ್ಲಿ ಸ್ವಲ್ಪ ಅಭಿವೃದ್ಧಿ ಮುಂದಕ್ಕೆ ಹೋಗಿರ್ತಕ್ಕಂಥವ್ರು ಒಂದು ದಿವಸ ಮೇಲಿನ ತ್ರಿಮೂರ್ತಿ ಆಗಿರ್ತಕ್ಕಂಥ ವಿಷ್ಣು ಬ್ರಹ್ಮನ ಮಟ್ಟಕ್ಕೆ ಹೋಗಿ ನೋಡ್ತಕ್ಕಂಥ ಅವಕಾಶ ಒದಗಿ ಬಂದಿತು. ಯಾರಿಗೆ? ಲೆಡ್ಬಿಟ್ರ್ ಅವರಿಗೆ. ಆ ದಿವ್ಯ ರೂಪವು ಈ ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟಿದ್ದಲ್ಲ. ಆತನ ದಿವ್ಯ ರೂಪ ಇದೆಯಲ್ಲ ಈ ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟಿದ್ದಲ್ಲ, ಇದಕ್ಕೆ ಅತೀತವಾದದ್ದು, ಇದಕ್ಕಿಂತ ಬಹಳ ಉತ್ತಮವಾಗಿಂತ ಪವರ್ಫುಲ್ ಆಗಿರ್ತಕ್ಕಂಥದ್ದು. ಇದು ಒಂದು ಅಪೂರ್ಣವಾದ ದಿವ್ಯ ಅನುಭವವು. ಪೂರ್ಣವಾಗಿ ಇಷ್ಟೇ ಅಂತಲ್ಲ, ಅದು ಅಪೂರ್ಣವಾಗಿರುತ್ತೆ, ಎಷ್ಟೋ ಬೇಕಾದ್ರೆ ಇರುತ್ತೆ. ಅಂತಹ ಅನುಭವವು ಉಂಟಾಯಿತು. ಸಾಧಾರಣವಾಗಿ ದೊರೆಯತಕ್ಕದ್ದಲ್ಲ. ಸಾಧಾರಣವಾಗಿರ್ತಕ್ಕಂಥವ್ರು ಇಂಥವ್ರಿಗೆ ಅದು ದೊರೆಯುವುದಿಲ್ಲ, ಸಿಗುವುದು ಇಲ್ಲ. ನಮ್ಮ ಕೆಳಗಿನ ಲೋಕಗಳ ಅನುಭವಗಳು ಎಷ್ಟೇ ದಿವ್ಯವಾಗಿದ್ದಾಗ್ಯೋ, ನಮ್ಮ ಕೆಳಗಿನ ಲೋಕಗಳಲ್ಲಿ ಅನುಭವಗಳು ಎಷ್ಟೇ ದಿವ್ಯವಾಗಿ ಎಷ್ಟೇ ಉತ್ತಮವಾಗಿದ್ದರೂ ಸಮೇತ ಅಷ್ಟು ಬೇಗ ಆ ಮಟ್ಟಕ್ಕೆ ಹತ್ತುವುದಕ್ಕೆ ಆಗಲಾರದು. ಅವು ಅದಕ್ಕೆ ಸಾಟಿಯಾಗಲಾರವು. ಒಂದು ಸಾಹಸದಿಂದ ಕೂಡಿದ ಅಪೂರ್ವ ಪ್ರಯತ್ನದಿಂದ ಅದು ಸಾಧ್ಯವಾಯಿತು. ಏನಾಯ್ತಪ್ಪ ಅಂದ್ರೆ ಒಂದು ಅಪೂರ್ವವಾಗಿರೋ ಸಾಹಸದಿಂದ ಧ್ಯಾನ ಮಾಡ್ತಕ್ಕಂಥದ್ದು ಅವ್ರಿಗೆ ಮುಂದುವರಿತಕ್ಕಂತಹ ಜೀವಾತ್ಮ ಬೆಳವಣಿಗೆ ಆಗಿದೆ. ಆ ಒಂದು ರೀತಿ ನಿಯಮ ವ್ಯವಸ್ಥೆ ರೀತಿಯ ಜೀವನವನ್ನು ನಡೆಸ್ತಾ ಇತ್ತು. ಧ್ಯಾನ ಮಾಡುವಾಗ ಆ ಅವಕಾಶ ಒಂದ್ಸಲಿ ಅವರಿಗೆ ಒದಗಿ ಬರುತ್ತಂತೆ. ಅದೇನೆಂದರೆ, ನಾನು ಮತ್ತು ಬೇರೆ ಶಾಖೆಗೆ ಸಂಬಂಧಪಟ್ಟ ಮತ್ತೊಬ್ಬ ಸ್ನೇಹಿತನೋ. ಇಲ್ಲಿ ಶಾಖೆ ಅಂದ್ರೆ 7 ಶಾಖೆಗಳು ಅನ್ನೋದು ನಮ್ಗೆಲ್ಲರಿಗೂ ಗೊತ್ತು. ಒಬ್ಬೊಬ್ಬರು ಒಂದೊಂದು ಶಾಖೆಯಿಂದ ನಾವು ಹುಟ್ಟಿರ್ತಕ್ಕಂಥವ್ರು. ಅವ್ರ ಜೊತೆಗೆ ಇನ್ನೊಂದು ಶಾಖೆಯಲ್ಲಿ ಬೆಳವಣಿಗೆ ಆಗಿರ್ತಕ್ಕಂಥವ್ರ ಜೊತೆಗೆ ಸೇರಿ ಇಬ್ರು ಧ್ಯಾನ ಮಾಡ್ತಾ ಇರುವಾಗ ಸ್ನೇಹಿತನು ಒಂದಾಗಿ ನಮ್ಮ ಪ್ರಜ್ಞೆಯನ್ನು ಮೇಲಕ್ಕೆ ಹತ್ತಿಸಿದವೋ. ಇಲ್ಲಿ ಒಂದು ವಿಷಯ ಬರುತ್ತೆ, ಗೊತ್ತಾಗತ್ತೆ. ಒಂಟಿಯಾಗಿ ಒಬ್ಬರಾಗಿ ಧ್ಯಾನ ಮಾಡೋದಕ್ಕಿಂತ ಸಾಮೂಹಿಕವಾಗಿ ಧ್ಯಾನ ಮಾಡಿದಾಗ ಅದ್ರ ಸಾಮರ್ಥ್ಯ ಶಕ್ತಿ ಬೆಳವಣಿಗೆ ಆಗುತ್ತೆ. ಅದಕ್ಕಾಗಿ ನಾವು ಗ್ರೂಪ್ನಲ್ಲೇ ಧ್ಯಾನ ಮಾಡಬೇಕಾಗಿರತಕ್ಕಂಥದ್ದು ಉತ್ತಮ ಅಂತ. ಆಗ ಪ್ರತಿಯೊಬ್ಬರು ಪ್ರತ್ಯೇಕವಾಗಿ ಎಟಕಿಸಿಕೊಳ್ಳಲು ಆಗದಿದ್ದ ಉನ್ನತ ಮಟ್ಟಕ್ಕೆ ನಮ್ಮಿಬ್ಬರ ಪ್ರಜ್ಞೆಯು ಒಂದೇ ಆಗಿ ಅಂತ ಉನ್ನತ ಮಟ್ಟವನ್ನು ಎಟಕಿಸಿಕೊಳ್ಳುವು. ನೋಡಿ, ಒಬ್ಬರೇ ಆ ರೀತಿ ಧ್ಯಾನ ಮಾಡ್ತಾ ಇರುವುದಕ್ಕಿಂತ ನಾವಿಬ್ಬರು ಏಕಕಾಲದಲ್ಲಿ ಒಟ್ಟಾಗಿ ಧ್ಯಾನ ಮಾಡೋದ್ರಿಂದ ಆ ಉನ್ನತ ಮಟ್ಟಕ್ಕೆ ನಾವು ಹತ್ತಿದವು, ಸಾಧ್ಯವಾಯಿತು. ಆಗ ನಮಗೆ ಗೋಚರವಾದುವನೇ ಏನೆಂದರೆ, ಆ ಮಹಾಪುರುಷನು ತನ್ನ ಬ್ರಹ್ಮಾಂಡದ ಮಟ್ಟಕ್ಕೆ ಅತೀತವಾದ ಉನ್ನತ ಮಟ್ಟದಲ್ಲಿ ತನ್ನದೇ ಆದ ದಿವ್ಯ ರೂಪದಿಂದ ಕಂಗೊಳಿಸುತ್ತಾನೆ. ಆ ಮಟ್ಟಕ್ಕೆ ಇವರು ಹೇಳಿದಾಗ ಆ ದಿವ್ಯ ರೂಪವು ಸೌಂದರ್ಯವು ತನ್ನದೇ ಒಂದು ವೈಭವ ರೀತಿಯಲ್ಲೇ ಕಾಣಿಸುತ್ತ ನಮಗೆ. ಇಲ್ಲೇ ನಮಗೆ ಒಂದು ಜ್ಞಾಪಕ ಬರ್ತಿದೆ ಹೇಳಿದ ತಕ್ಷಣ, ನಮ್ಮ ಇವರು ಕೃಷ್ಣಾಜಿಯವರು ಅಮೆರಿಕಾದಲ್ಲೇ ಇದ್ದಾಗ ಅವರು ಧ್ಯಾನ ಮಾಡ್ತಾ ಇದ್ದಾರೆ. ಬಹಳ ಸ್ವಲ್ಪ ಮೇಳಕ್ಕೆ ಹೋಗ್ತಕ್ಕಂಥವ್ರು ಮನೆಯಲ್ಲೇ ಕೂತ್ಕೊಂಡು ಧ್ಯಾನ ಮಾಡ್ತಿದ್ರೆ ಇರಕ್ ಆಗ್ಲಿಲ್ವಂತ. ಆತನ ಮನೆ ಮುಂದ್ಗಡೆ ಇರ್ತಕ್ಕಂಥ ಒಂದು ಮರದ ಕೆಳಗಡೆಗೆ ಹೋಗಿ ಧ್ಯಾನ ಮಾಡ್ತಾ ಇರುವಾಗ ಒಂದು ಜ್ಞಾನೋದೈವ ಒಂದು ರೀತಿಯಲ್ಲಿ ಏನಾಯ್ತು ಅಂತಂದ್ರೆ ಸಾಮರ್ಥ್ಯ ಶಕ್ತಿ ಅಂತ ಬಂದಿದ್ದು. ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥೆ ರೀತಿಯಲ್ಲಿ ಧ್ಯಾನ ಮಾಡ್ಕೊಳ್ತಕ್ಕಂಥವ್ರು ಪ್ರವೃತ್ತಿ ಮೊದಲನೇ ಬಾರಿಗೆ ಬಂದಾಗ, ನಂತರ ಎಚ್ಚರವಾದಾಗ ನೋಡಿತಾರಂತೆ. ನೋಡಿದ್ರೆ ಎಲ್ಲಾ
ಗಿಡದಲ್ಲೂ ಆತನೇ, ಮರದಲ್ಲಿನೂ ಆತನೇ, ಮುದುಕಲ್ಲೂ ಆತನೇ. ಬೇರೆ ಮನುಷ್ಯರನ್ನು ಯಾರು ನೋಡಿದ್ರು ಒಂದೇ, ಎಲ್ಲ ಸರಿಸಮಾನವಾಗಿ ಆತನ ದೃಷ್ಟಿಗೆ ಬಿತ್ತು ಅಂತ ಹೇಳ್ತಾರೆ. ಬರೀ ಅಷ್ಟೇ, ಎಲ್ಲದರಲ್ಲಿ ಇರ್ತಕ್ಕಂಥ ಚೈತನ್ಯವು ಒಂದೇ, ಎಲ್ಲವೂ ಒಂದೇ ಏಕ ರೀತಿಯಲ್ಲೇ ಕಾಣಿಸ್ತು ಅಂತ ನೋಡಿ. ನಮ್ಮ ಈ ಸ್ಥೂಲ ಲೋಕದಲ್ಲಿ ಅವರು ಸ್ವಲ್ಪ ಧ್ಯಾನದಲ್ಲಿ ಮುಂದುವರೆದು ಹೋಗಿರತಕ್ಕಂಥವ್ರ ಜ್ಞಾನ ಸ್ವಲ್ಪ ಫಲಕಾರಿ ಆದಾಗ, ಧ್ಯಾನದಿಂದ ಎಚ್ಚರವಾದಾಗ ಈ ರೀತಿ ಎಲ್ಲವೂ ಒಂದೇ ರೀತಿ, ಕಲ್ಲು, ಮನುಷ್ಯನು, ಮೃಗಗಳು, ಬೇರೆ ಎಲ್ಲ ಯಾವುದು ನೋಡಿದ್ರೋ ಆ ಭಗವಂತನ ಚೈತನ್ಯ, ಈತನ ಚೈತನ್ಯ ಒಂದೇ ರೀತಿಯಲ್ಲಿ ದರ್ಶನವಾಯಿತು ಅಂತ ಅನ್ನೋದನ್ನ ಅವರ ಇದರಲ್ಲಿ ಹೇಳ್ತಾರೆ. ಹಾಗೆ ಇನ್ನು ಯೋಗಿ ಲಿಟ್ಬಿಟ್ರು ಆ ಮಟ್ಟಕ್ಕೆ ಆ ಲೋಕಕ್ಕೆ ಏನು ಮೂರನೇ ಮೂರ್ತಿ ಆಗಿರ್ತಕ್ಕಂಥ ವಿಷ್ಣು, ಇದು ಬ್ರಹ್ಮನ ಮಟ್ಟಕ್ಕೆ ಹೋದಾಗ ಎಷ್ಟು ವೈಭವವಾಗಿರುತ್ತೆ ಮಟ್ಟಕ್ಕೆ ಹೋದಾಗ. ಬ್ರಹ್ಮಾಂಡವೆಂಬ ಕಮಲಾಸದಲ್ಲಿ ಮಂಡಿಸುತ್ತಾನೆ ಆತನ ಈ ಮಾನವ ಕೋಟಿಯನ್ನೆಲ್ಲ ಪ್ರತಿನಿಧಿಸುತ್ತಾನೆ. ಆದರೆ ಈ ಮಾನವೀಯತೆಯ ಬೆಳವಣಿಗೆ ಮಟ್ಟದಿಂದ ಪರಿಮಿತಿ ಇಲ್ಲದಷ್ಟು ಅಪಾರವಾದ ಪ್ರಗತಿಯನ್ನು ಸಾಧಿಸುತ್ತಾರೆ. ನಾವು ಮಾನವ ಮಟ್ಟ, ನಮ್ಮ ಭೂಲೋಕ, ಸ್ಥೂಲ ಲೋಕ, ಕಾಮಲೋಕದ ಈ ಮಟ್ಟದ್ದು ಪ್ರಕೃತಿ ವ್ಯವಸ್ಥೆ ಒಂದು ರೀತಿ. ಆಮೇಲಿನ ಮಟ್ಟಕ್ಕೆ ಹೋದಾಗ ಅದಕ್ಕೆ ಹೋಲಿಕೆ ಮಾಡಿಕೊಳ್ಳುವುದಕ್ಕೆ ಆ ವ್ಯವಸ್ಥೆಗೆ ಈ ವ್ಯವಸ್ಥೆಗೆ ಅಜಗಜಾಂತರವಾಗಿರುತ್ತದೆ. ಕಾರಣ ದೇಹವು ಉನ್ನತ ಮಟ್ಟಕ್ಕೆ ಎಷ್ಟು ಅಪಾರವಾಗಿ ಬೆಳೆಯುತ್ತಿದೆಯೋ, ಕಾರಣ ದೇಹವು ಉನ್ನತ ಮಟ್ಟಕ್ಕೆ ಎಷ್ಟು ಅಪಾರವಾಗಿ ಬೆಳೆಯಬಲ್ಲದೋ ಅಷ್ಟು ಬೆಳೆದಿರುವುದು ಆ ಮಹಾತ್ಮನ ದಿವ್ಯ ರೂಪವು. ಕಾರಣ ದೇಹ ಕಾರಣ ಮಟ್ಟಕ್ಕೆ ಹೋಗಿರತಕ್ಕಂಥವ್ರು ಆ ಮಟ್ಟದಲ್ಲಿ ಅವರ ಪ್ರಯತ್ನ ಧ್ಯಾನ ಮಾಡ್ತಾ ಇರುವಾಗ ಆ ಮಟ್ಟಕ್ಕೆ ಹೋಗ್ತೇವೆ. ನಾವು ಆ ಕಾರಣ ದೇಹದಕ್ಕೆ ಹೋಗಿ ಆ ಮಟ್ಟದಲ್ಲಿ ಕೂತ್ಕೊಳ್ಳೋದಕ್ಕೂ ಅದೆಲ್ಲ ಧ್ಯಾನ ಮಾಡೋದಕ್ಕೆ ನಮ್ಮಿಂದ ಆಗಲಾರದು. ಅಂದ್ರೆ ಈ ಲೋಕಗಳು ಈ ರೀತಿ ಇದೆ ಅಂತ ಅನ್ನೋದಾದ್ರೂ ಸ್ವಲ್ಪ ನಮ್ಗೆ ಆ ತಿಳುವಳಿಕೆ ಬರ್ತಾ ಇದೆ ಅಷ್ಟೇ. ಆ ದಿವ್ಯ ರೂಪವು ಆತನ ನಿತ್ಯ ರೂಪವೋ ಅಲ್ಲವೋ ಯಾರಿಗೂ ಗೊತ್ತು. ಆ ದಿವ್ಯ ರೂಪ ಇದೆಯಲ್ಲ ಅದು ನಿತ್ಯವೂ ಆತನ ರೂಪವೇ ಅಂತನ್ನುವುದನ್ನು ನಮಗೆ ಯಾರಿಗೂ ಗೊತ್ತು. ಅದು ಆ ಪರಮಾತ್ಮ ರೂಪವೇ, ಚೈತನ್ಯವೇ, ಹೀಗೆ ಇದೆ, ಹಿಂಗಿರುತ್ತೆ ಅಂತಕ್ಕಂಥದ್ದು ಯಾರಿಗೂ ಗೊತ್ತಾಗುತ್ತೆ ಈ ರೂಪ ಇರುವುದು ಅನ್ನೋದು ಅವರಿಗೆ ಪ್ರಶ್ನೆ ಕೊಡ್ತಾರೆ. ಆದರೆ ಅದು ಒಂದು ಅದ್ಭುತವಾದ ಸತ್ಯ. ಅಂತಹ ಸಾಧಾರಣ ಪ್ರಭಾವವುಳ್ಳ ದಿವ್ಯತೆಯನ್ನು ನೋಡಿದ ಮೇಲೆ ಅದನ್ನು ಮರೆಯುವುದಕ್ಕಾಗಲಾರದು. ಆ ಆ ಸಾಮರ್ಥ್ಯ, ಆ ಶಕ್ತಿ, ಆ ದರ್ಶನ, ಆ ಲೋಕಗಳಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ಒಂದ್ಸಲ ನೋಡಿಬಿಟ್ಟ ಮೇಲೆ ನಂತರ ಮರೆಯೋಕ್ಕಾಗಲ್ಲ. ನಾವು ಎಲ್ಲಾದ್ರೂ ಒಂದ್ ಕಡೆ ಹೋದಾಗ ಸೂರ್ಯ ಅಸ್ತವಾಗಲಿ, ಸೂರ್ಯನ ಮುಳುಗತಕ್ಕಂಥದ್ದು ಎರಡು ಒಂದ್ಸಲ ಎಂದಾದ್ರೂ ನೋಡಿದ್ರೆ ರೂಪವಾಗಿರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆನೆ ಯಾವಾಗಿರುತ್ತೆ. ಅಲ್ಪ ಸ್ವಲ್ಪವೇ ನಾವು ಮರೆಯಕ್ಕಾಗಲಾರದು. ಇಳಿಯೋದಲ್ಲ, ಅಲ್ಲಿ ಇಳಿಯುವುದು ಅಷ್ಟೊಂದು ಸೊಗಸಾಗಿರುತ್ತೆ ಅನ್ನೋದು. ಆಮೇಲೆ ಸೂರ್ಯನ ಅಸ್ತ ಆಗ್ತಕ್ಕಂಥದ್ದು ಎಷ್ಟು ಸೊಗಸಾಗಿರುತ್ತೆ ಗೊತ್ತಾ. ಈ ನೋಟವು ನೋಡಿದ್ದು ನಮ್ಗೆ ಗೋಚರವಾದ್ರೆ ಯಾವಾಗ್ಲೂ ಅದನ್ನೇ ನೆನ್ಸ್ಕೊಳ್ತೀವಪ್ಪ, ಏನು ಚೆನ್ನಾಗಿತ್ತಪ್ಪ ಇದು ಅಂತದ್ದು. ಆ ಸಣ್ಣವೇ ನಮಗೆ ಇಷ್ಟೊಂದು ಉತ್ತಮವಾಗಿ ರೀತಿಯಲ್ಲಿ ಮರೆಯೋದಕ್ಕೆ ಸಾಧ್ಯವಿಲ್ಲದೆ ಇರುವಾಗ ಅಂತ ಬ್ರಹ್ಮಾಂಡದ ಲೋಕದಲ್ಲಿ ಇವರು ಮೂರನೇ ಮೂರ್ತಿ ಆಗಿರ್ತಕ್ಕಂಥ ಇದ್ದಾಗ ಆ ವ್ಯವಸ್ಥೆಯನ್ನು ನೋಡಿದ್ರೆ ಎಷ್ಟೊಂದು ಆನಂದ, ಎಷ್ಟೊಂದು ಸಂತೋಷವಾಗಿರುತ್ತೆ ಅವ್ರಿಗೆ. ಅದನ್ನ ಮರೆಯುವುದಕ್ಕೆ ಸಾಧ್ಯವಾಗಲ್ಲ. ಇನ್ನೊಂದು ಉನ್ನತ ಮಟ್ಟದ ಅನುಭವವನ್ನ ತಿಳಿಯಲು ಇಚ್ಛಿಸುತ್ತೇನೆ. ಇನ್ನ ಒಂದು ಅನುಭವ ಯಾವುದೋ ಬರುತ್ತೆ ಅವರಿಗೆ, ಅದು ವರ್ಣಾತೀತವಾದದ್ದು. ನಮ್ಮ ಸಾಧಾರಣ ತಿಳುವಳಿಕೆಗೆ ಎಟಕದು. ಅದು ವರ್ಣಾತೀತ. ಇಂಥ ವರ್ಣ, ಇಂಥ ಕಲರ್, ಇಂಥ ಬಣ್ಣನ ತಿಳಕ್ಕಾಗಲ್ಲ. ನಮ್ ಸಾಧಾರಣ ಮಟ್ಟಕ್ಕೆ ಅದು ಅತೀತವಾಗಿರ್ತಕ್ಕಂಥದ್ದು ನಮ್ಗೆ ಹೇಳ್ಕೊಳ್ಳೋದಕ್ಕೂ ನೋಡೋದಕ್ಕೂ ಆಗಲ್ಲ. ಹೀಗೆ ಇದೆ ಅಂತ ಹೇಳುವುದಕ್ಕೂ ಸಮೇತ ಆಗಲಾರದು. ಅಂತ ರೀತಿ ಇತ್ತು ಅನ್ನೋದನ್ನ ಹೇಳ್ತಾರೆ ಇವರು. ಒಬ್ಬನು ತನ್ನ ಪ್ರಜ್ಞೆಯನ್ನು ಕಾರಣ ದೇಹದ ಪರಮಾಣು ಮಟ್ಟಕ್ಕೆ ಹತ್ತಿಸಿದ ನಂತರ, ಮಾಮೂಲಿ ಆಗಿರ್ತಕ್ಕಂಥವ್ರು ಸ್ವಲ್ಪ ಮುಂದುವರೆದಿರ್ತಕ್ಕಂಥವ್ರು ಧ್ಯಾನಕ್ಕೆ ಕೂತ್ಕೊಂಡಾಗ ತನ್ನ ಪ್ರಜ್ಞಾ ಮಟ್ಟ ಕಾರಣ ದೇಹ, ನೋಡಿ ಇದು ಕಾರಣ ದೇಹ ಇಲ್ಲಿ ಇದೆಯಲ್ಲ, ಆ ಮಟ್ಟಕ್ಕೆ ಹೋಗ್ಬೇಕು ಅಂತಂದ್ರೆ ನಾವಿಲ್ಲಿ ಧ್ಯಾನ ಮೊನ್ನೆ ಹಿಂದಿನ ತರಗತಿಯಲ್ಲಿ ಇದರಲ್ಲೇ ತಿಳ್ಕೊಂಡು ಧ್ಯಾನ ಮಾಡ್ತಕ್ಕಂಥ ಹಾಗೆ ಧ್ಯಾನ ಮಾಡ್ತಾ ನಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿ ಕಡೆನೆ ಗಮನವಿಟ್ಟಾಗ
ಪೂರ್ಣವಾಗಿ ನಾವು ಸ್ಥೂಲ ಲೋಕಕ್ಕೆ ಸಂಬಂಧಪಟ್ಟಿದ್ದನ್ನು ಬಿಟ್ಟು ಕಾಮಲೋಕಕ್ಕೆ ಹೋಗಿದ್ದೀವಿ ಅಂತಂದ್ರೆ ಇದು ನಮ್ಮ ಸುತ್ತಮುತ್ತಲು ಬರತಕ್ಕಂತ ಶಬ್ದ, ಬೇರೆ ವ್ಯವಸ್ಥೆ, ಇನ್ನೊಂದು ಓದ್ ಗಲಾಟೆ ಆಗ್ತಾ ಇದ್ರು ಅದ್ ನಮ್ಗೆ ಕೇಳಿಸಲ್ಲ. ಆವಾಗ ಯಾವಪ್ಪ ಅಂದ್ರೆ ಆ ಮಟ್ಟವನ್ನು ಹತ್ತಿ ಮೇಲಕ್ಕೆ ಹೋಗಿದ್ದೀವಿ ಅಂತ ಅರ್ಥ. ಆ ಕಡೆ ಅಲ್ಲ, ಸ್ಥೂಲ ಲೋಕವನ್ನು ಬಿಟ್ಟು ಮುಂದಕ್ಕೆ ಹೋಗಿದ್ದೀವಿ ಅಂತ ಅನ್ನೋದು ಅವಾಗ. ನಂತರ ಕಾಮಲೋಕಕ್ಕೆ ಮಟ್ಟಕ್ಕೆ ಹೋದಾಗ ಅಂದ್ರೆ ನಾವು ಧ್ಯಾನ ಮಾಡ್ತಿರೋ ಕೋರಿಕೆಗಳು ಹಿಂದಿಂದ ಮುಂದಿಂದ ಆಗಿರ್ತಕ್ಕಂಥ ಎಲ್ಲ ಒಂದರಲ್ಲಿ ಒಂದು ಸೇರ್ಕೊಳ್ತಾ ಇರುತ್ತೆ. ಇವು ಬರದಿರ ಮೌನವಾಗಿ ಬೇರೆ ರೀತಿ ಬಂದಾಗ ಕಾಮಲೋಕವನ್ನು ಬಿಟ್ಟು ಇನ್ನು ಮುಂದಿನ ಹಂತಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದಕ್ಕೆ ಇದು ಅನುಭವ ಅಂತ ನಾವು ಹೇಳುತ್ತೇವೆ. ನಂತರ ಆತನ ಮುಂದೆ ಪ್ರಜ್ಞೆಯನ್ನು ಹರಿಸುವ 3 ಮಾರ್ಗಗಳು ಗೋಚರವಾಗುತ್ತವೆ. ಈ ಮಾರ್ಗಗಳು ನಮ್ಮ ಸ್ಥೂಲ ಲೋಕದ 3 ಪ್ರಮಾಣಗಳನ್ನು ಹೋಲುತ್ತವೆ. ನಾನು ಇವಾಗ ಹೇಳಿಲ್ವಾ, ಈ 3 ಒಂದರಲ್ಲಿ ಒಂದೊಂದು ಈ ರೀತಿ ಹೋಲುತ್ತವೆ. ಅವುಗಳಲ್ಲಿ ಒಂದು ಕೆಳಗಿನ ಅಣುಗಳ ಮಟ್ಟಕ್ಕೆ ಇಳಿಯುವುದು ಅಥವಾ ಬೇರಿನ ಬುದ್ಧಿ ಮಟ್ಟಕ್ಕೆ ಏರುವುದು. ಆ ಧ್ಯಾನಕ್ಕೆ ಕೂತ್ಕೊಂಡಾಗ ನಾವು ಧ್ಯಾನ ಮಾಡೋದ್ರಲ್ಲಿ ಸ್ವಲ್ಪ ಪರಿಣಿತರಾಗಿ ಸ್ವಲ್ಪ ಮುಂದಕ್ಕೆ ಹೋದರೆ ಅದು ಏನಾಗ್ತಂದ್ರೆ ಈ ಸ್ಥೂಲ ಲೋಕದಲ್ಲಿ ಕೂತಿರ್ತಕ್ಕಂಥ ಧ್ಯಾನಕ್ಕೆ ಹೋಗ್ತಕ್ಕಂಥ ಕಾರಣ ಲೋಕ, ಕಾರಣ ದೇಹದೊಂದಿಗೆ ಹೋಗಿ ನಂತರ ಅಲ್ಲಿಂದ ಮುಂದಕ್ಕೆ ಹೋಗ್ತಕ್ಕಂಥ ಏನು ಈ ಮಾರ್ಗವನ್ನು ನಮ್ಮ ಸ್ಥೂಲ ಲೋಕದ 3 ಪ್ರಮಾಣಗಳನ್ನು ಹೋಲುತ್ತವೆ. ಅವುಗಳಲ್ಲಿ ಒಂದು ಕೆಳಗಿನ ಅಣುಮಟ್ಟಕ್ಕೆ ಇಳಿದು ನಂತರ ಈ ಕೆಳಮಟ್ಟಕ್ಕೆ ನಂತರ ಇಳಿದು ಅಥವಾ ಮೇಲಿನ ಬುದ್ಧಿಮಟ್ಟಕ್ಕೆ ಏರುವುದು. ಇಲ್ಲಿ ಇದ್ದುಕೊಂಡು ಈ ಮಟ್ಟಕ್ಕೆ ಹೋದಾಗ ಒಂದೊಂದ್ಸಲ ಈ ಕೆಳಮಟ್ಟಕ್ಕೂ ಇಳಿದು ಬಿಡ್ತೀವಿ ಧ್ಯಾನ ಮಾಡ್ತಾ ಇರುವಾಗ ಏನೋ ಒಂದು. ನಂತರ ಅದನ್ನೇ ಮಾಡ್ತಾ ಇರುವಾಗ ಮೇಲಿನ ಮಟ್ಟಕ್ಕೆ ಬುದ್ಧಿನ ಮಟ್ಟಕ್ಕೂವರೆಗೂ ನಮ್ಮ ಪ್ರಜ್ಞೆ ಹೆಚ್ಚಿಸಬಹುದು ಅಂತ ಅನ್ನೋದು. ಅಥವಾ ಮೇಲಿನ ಬುದ್ಧಿಮಟ್ಟಕ್ಕೆ ಏರುವುದು. ಇದು ಬುದ್ಧಿಮಟ್ಟದ ಪ್ರಜ್ಞೆಯನ್ನು ಬೆಳೆಸಿಕೊಂಡವರಿಗೆ ಮಾತ್ರ, ಎಲ್ಲರಿಗೂ ಬರಲ್ಲ. ಬುದ್ಧಿ ಮಟ್ಟದ ಪ್ರಜ್ಞೆ ಬೆಳೆಸ್ಕೊಂಡಿರ್ತಕ್ಕಂಥವರಿಗೆ ಕಾರಣ ದೇಹದಿಂದ ಬುದ್ಧಿಮಟ್ಟಕ್ಕೆ ಧ್ಯಾನ ಮಾಡತಕ್ಕಂಥದ್ದು ಆ ಮಟ್ಟಕ್ಕೆ ನಾವು ಹೋಗ್ತೀವಿ. ಅಲ್ಲಿಗೆ ಆ ಮಟ್ಟಕ್ಕೆ ಹೋದಾಗ ಇವೇನೂ ನಮ್ಗೆ ಗೋಚರವಾಗಲ್ಲ ನೋಡು. ಅದಕ್ಕೆ ವಾಲ್ಮೀಕಿ ಧ್ಯಾನ ಮಾಡ್ತಾ ಇರುವಾಗ ಮೇಲೆ ಉತ್ತಮ ಬಂದ್ಬಿಟ್ಟು ಅವೆಲ್ಲ ಆಯ್ತು ಮರಗಳು ಅಂತ ಹೇಳ್ಕೊಂಡ್ರೆ ಆ ಪ್ರಜ್ಞಾ ಮಟ್ಟಕ್ಕೆ ಪೂರ್ತಿ ಹೋದಾಗ ಇದೇನು ಗೊತ್ತಾಗಲ್ಲ ಏನಾಗ್ತಾ ಇದೆ ಅಂತ ಅನ್ನೋದು. ಆ ರೀತಿ ಆ ಮಟ್ಟಕ್ಕೆ ಹೋಗ್ತಾನೆ. ಬೆಳೆಸಿಕೊಂಡಂತವನಿಗೆ ಮಾತ್ರ ಸಾಧ್ಯ. ಎರಡನೇ ಮಾರ್ಗ ಯಾವುದಂದರೆ ನೇರವಾದ ಪರಮಾಣು ಮಟ್ಟದಿಂದ ಬುದ್ಧಿಲೋಕದ ಪರಮಾಣು ಮಟ್ಟಕ್ಕಾಗಲಿ ಅಥವಾ ಕಾಮಲೋಕದ ಪರಮಾಣು ಮಟ್ಟಕ್ಕಾಗಲಿ ಪ್ರಜ್ಞೆಯನ್ನು ಆರಿಸುವುದು. ಇಲ್ಲಿ ಇನ್ನು ಅದು 3 ಲೋಕಗಳನ್ನು ಈ ಲೋಕಗಳನ್ನು ಬಿಟ್ಟು ನಾವು ಧ್ಯಾನ ಮಾಡ್ತಾ ಇರುವಾಗ ಸ್ಥೂಲ ಲೋಕದಲ್ಲಿ ಧ್ಯಾನ ಕೂತ್ಕೊಂಡಾಗ ಸ್ಥೂಲ ಲೋಕದಲ್ಲಿ ಕಾಣ್ತಕ್ಕಂಥದ್ದಾಗ್ಲಿ ಅಥವಾ ಕೇಳಿಸ್ತಕ್ಕಂಥ ಶಬ್ದಗಳಾಗಲಿ ಒಂದು ಚೂರು ಗೊತ್ತಾಗಲ್ಲ ನಮ್ಗೆ. ಆವಾಗ ಈ ಲೋಕವನ್ನು ಬಿಟ್ಟು ನಾವು ಮುಂದಕ್ಕೆ ಹೋಗಿದ್ದೀವಿ ಅಂತಕ್ಕಂಥದ್ದನ್ನು. ಆಮೇಲೆ ಕಾಮಲೋಕಕ್ಕೆ ಸಂಬಂಧಪಟ್ಟ ನಮ್ಮ ಕೋರಿಕೆಗಳು ನಮ್ಮ ಮನಸ್ಸಿನಲ್ಲಿ ಆ ಚಪಲಗಳು ಏನು ಬರಲ್ಲ. ಬರದೇ ಇದ್ದಾಗ ಈ ಸ್ಥೂಲ ಲೋಕವನ್ನು ಬಿಟ್ಟು ಕಾಮಲೋಕವನ್ನು ಬಿಟ್ಟು ನಂತರ ಮನೋಲೋಕಕ್ಕೆ ಅಲ್ಲಿಗೆ ಹತ್ತಿದ್ದೀವಿ. ನಂತರ ಮುಂದಕ್ಕೆ ಈ ರೀತಿ ಒಂದೊಂದೊಂದೊಂದು ಮೆಟ್ಟಲು ಹೋಗ್ತಕ್ಕಂಥದ್ದು ಒಂದು ರೀತಿ ಧ್ಯಾನ ಮಾಡ್ತಕ್ಕಂಥದ್ರಲ್ಲಿ. ಇಲ್ಲಿ ಇವರು ಎರಡನೇ ಮಾರ್ಗ ಯಾವುದೆಂದರೆ ನೇರವಾದ ಪರಮಾಣು ಮಟ್ಟದಿಂದ ಬುದ್ಧಿಲೋಕದ ಪರಮಾಣು ಮಟ್ಟಕ್ಕೇರಿ ಅಥವಾ ಕಾಮಲೋಕದ ಪರಮಾಣು ಮಟ್ಟಕ್ಕಾಗಿ ಪ್ರಜ್ಞೆಯನ್ನು ಆರಿಸುವುದು. ಆ ಪರಮಾಣುಗಳು ಅಂತಕ್ಕಂಥದ್ದು ಆಯಾ ಲೋಕಕ್ಕೆ ಸಂಬಂಧಪಟ್ಟಿದ್ದ ಪರಮಾಣುಗಳೆಲ್ಲೂ ತುಂಬಿರುತ್ತೆ ಲೋಕದಲ್ಲಿ. ಆ ಪರಮಾಣುಗಳ ಒಂದಿಗೆ ಆ ಲೋಕವನ್ನು ಆ ಮಟ್ಟವನ್ನು ನಾವು ಹಚ್ಚತಕ್ಕಂಥದ್ದು. ಅಂದ್ರೆ ಬಹಳ ವೃದ್ಧಿಯಾಗಿರ್ತಕ್ಕಂಥವ್ರು, ಮುಂದುವರಿದಿರ್ತಕ್ಕಂಥ ಜೀವನದಲ್ಲಿ ಅತ್ಯಂತ ಉತ್ತಮವಾಗಿರ್ತಕ್ಕಂಥವ್ರು ಅಷ್ಟು ಧ್ಯಾನ ಮಾಡೋದಕ್ಕಾಗತ್ತೆ. ಬೇರೆಯವರೇನು ಮಾಡಕ್ಕಾಗಲಾರದು. ಆದ್ರೆ ಯೋಗಿ ಲಿಟ್ಬೀಟರು ಅವ್ರಿಗೆ ಆಗಿರತಕ್ಕಂಥ ಅನುಭವವನ್ನ ಇಲ್ಲಿ ಬರೀತಾರೆ. ಪ್ರಜ್ಞೆಯನ್ನು ಆರಿಸುವುದು ಹೀಗೆ ಮಾಡುವಾಗ ಮಧ್ಯದ ಉಪಲೋಕ ತತ್ವಗಳನ್ನು ಹಾದು ಹೋಗಕ್ಕಾಗುವುದಿಲ್ಲ. ಏಕೆಂದರೆ ಎಲ್ಲಾ ಮಟ್ಟದ ಪರಮಾಣುಗಳು ಒಂದೇ ಸಲಾಕೆಯಲ್ಲಿ ಪೋಣಿಸಿದಂತೆ ಇರುತ್ತವೆ. ಡೌಟ್ ಏನು ಏಕದಮ್ನ ಈ ರೀತಿ ನಾವು ಆ ಲೋಕ ಬಿಟ್ಟು ಇನ್ನೊಂದು ಲೋಕಕ್ಕೆ ಈ ರೀತಿ ಹೋಗ್ತಕ್ಕಂಥದ್ದು ಹೇಗೆ ಸಾಧ್ಯವಾ ಅಂತಕ್ಕಂಥದ್ದು. ಅಂದ್ರೆ ಎಲ್ಲಾ ಲೋಕಗಳಲ್ಲಿರ್ತಕ್ಕಂಥ ಪರಮಾಣುಗಳು ಇಲ್ಲಿ ಭೂಲೋಕದಲ್ಲಿ ಇರ್ತಕ್ಕಂಥ ಪರಮಾಣು, ಕಾಮಲೋಕದಲ್ಲಿ ಇರ್ತಕ್ಕಂಥದ್ದು ಪರಮಾಣುಗಳು ಇದಕ್ಕಿಂತ ಸೂಕ್ಷ್ಮವಾಗಿರುತ್ತೆ. ಮೇಲೊಂದು ಲೋಕದಲ್ಲಿ ಅವಕ್ಕಿಂತ ಅವು ಸೂಕ್ಷ್ಮವಾಗಿರುತ್ತೆ. ಇವನ್ನ ಒಂದರಲ್ಲಿ ಒಂದು ಭೇದಿಸ್ಕೊಂಡು ಮೇಲಕ್ಕೆ ಹೋಗ್ತಕ್ಕಂಥದ್ದು ಸಾಮರ್ಥ್ಯ ಬೆಳೆಸ್ಕೊಂಡಿರ್ತಕ್ಕಂಥವ್ರಿಗೆ ಆ ರೀತಿ ಎರಡನೇ ರೀತಿಯಲ್ಲಿ ಧ್ಯಾನ ಮಾಡಬಹುದು ಅಂತ ಅವ್ರು ಹೇಳು. ಒಂದೇ ಸಲಾಕೆಯಲ್ಲಿ ಪೋಣಿಸದಂತೆ ಇರುತ್ತದೆ.
ಉಳಿದ ಆಯಾ ಲೋಕದ ತತ್ವಗಳು ಆ ಪರಮಾಣು ಮಟ್ಟದಿಂದ ಕೆಳಕ್ಕೆ ಜೋಡಿಸಲ್ಪಟ್ಟಿವೆಂದು ಊಹಿಸಿಕೊಳ್ಳಬೇಕು. ಇಲ್ಲಿ ಸ್ಥೂಲ ಲೋಕದ ಪರಮಾಣುಗಳು ದೊಡ್ಡ ರೀತಿಯಲ್ಲಿ ಇದ್ದರೆ ಕಾಮಲೋಕದ ಪರಮಾಣುಗಳು ಇನ್ನೂ ಅದಕ್ಕಿಂತ ಸಣ್ಣದಾಗಿರುತ್ತವೆ. ಆಮೇಲೆ ಮನೋಲೋಕಕ್ಕೆ ಸಂಬಂಧಪಟ್ಟಿದ್ದು ಅದು ಇನ್ನೂ ಹಗುರವಾಗಿರತಕ್ಕಂಥದ್ದು. ಇವನ್ನ ಒಂದರಿಂದ ಒಂದು ಬಿಟ್ಟು ಮುಂದಕ್ಕೆ ಹೋಗ್ತಕ್ಕಂಥ ಸಾಮರ್ಥ್ಯ ಅವ್ರಿಗಿರುತ್ತೆ. ಸಾಧಾರಣವಾಗಿರತಕ್ಕಂಥವ್ರಿಗೆ ಸ್ಥೂಲ ಲೋಕದ ಪರಮಾಣುಗಳನ್ನು ಜಯಿಸಿ ಮುಂದಕ್ಕೆ ಹೋಗ್ತಕ್ಕಂಥದ್ದು ಅನೇಕ ದಿನಗಳ ಕಷ್ಟಪಟ್ಟು ಧ್ಯಾನ ಮಾಡುವುದರಿಂದ ಹೋಗಬಹುದು. ನಾವು ಈ ಪರಮಾಣುಗಳನ್ನು ಬಿಟ್ಟು ಮುಂದಕ್ಕೆ ಹೋಗಿದ್ದೀವಿ ಅಂತಂದ್ರೆ ನಾವು ಧ್ಯಾನ ಮಾಡ್ತಾ ಇರುವಾಗ ಸ್ಥೂಲ ಲೋಕದಲ್ಲಿ ಆಗ್ತಕ್ಕಂಥ ನೋಡಿ, ಇವಾಗ ನಾವು ಓದ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ, ಆಚೆ ಕಡೆ ಬಸ್ಸುಗಳು ಓಡಾಡ್ತಕ್ಕಂಥದ್ದು ಶಬ್ದಗಳು ಇವೆಲ್ಲ ಕೆಡಿಸ್ತಾ ಇದೆ. ಅಲ್ಲಿ ನಾವೇನೋ ಈ ಲೋಕದಲ್ಲೇನೆ ಇಲ್ಲೇ ಇದ್ದಿದ್ದರಿಂದ ಅವೆಲ್ಲ ಗೊತ್ತಾಗ್ತಾ ಇದೆ. ಧ್ಯಾನಕ್ಕೆ ಓದ್ಕೊಂಡು ಈ ಲೋಕವನ್ನು ಬಿಟ್ಟು ಈ ಪರಮಾಣುಗಳನ್ನು ಬಿಟ್ಟು ಕಾಮಲೋಕದ ಪರಮಾಣು ಜೊತೆಗೆ ಸೇರಿದಾಗ ಇವು ಯಾವ ನಮಗೆ ಕೇಳಿಸುವುದಿಲ್ಲ. ಆವಾಗ ಮೇಲಿನ ಮಟ್ಟಕ್ಕೆ ಹೋಗ್ತೀವಿ. ಇದು ಒಂದನೇ ಮಟ್ಟ, ಒಂದನೇ ರೀತಿ. ಎರಡನೇದ್ರಂದ್ರೆ ಏಕದಮ್ಮನ ನಾವು ಪೂರ್ತಿಯಾಗಿ ಈ ಅಣುಗಳನ್ನ ಬೇರೆ ಅಣುಗಳ ಜೊತೆಯಲ್ಲೂ ಮೇಳಕ್ಕೆ ಹೋಗ್ತಕ್ಕಂಥದ್ದು. ಯಾಕಪ್ಪ ಅಂತಂದ್ರೆ ಎಲ್ಲವೂ ಒಂದು ದಾರದಲ್ಲಿ ಮಣಿಗಳು ಕೂಡಿಸಿದಾಗ ಯಾವ ರೀತಿ ಇರುತ್ತೋ ಹಾಗೆ ಪರಮಾಣುಗಳೆಲ್ಲವೂ ಒಂದು ನೇರವಾಗಿರ್ತಕ್ಕಂಥದ್ದನ್ನು ಇದನ್ನು ದಾಟಿ ಮುಂದಕ್ಕೆ ಹೋಗ್ತಕ್ಕಂಥ ಸಾಮರ್ಥ್ಯ ಎರಡನೇ ಇವರಿಗೆ ಗೊತ್ತಾಗುತ್ತೆ. ಇದಕ್ಕಿಂತ ಅತೀತವಾದ ಮತ್ತೊಂದು ಮಾರ್ಗವಿದೆ. ಅದೇನೆಂದರೆ ಈ ಬ್ರಹ್ಮಾಂಡದ ಮನಸ್ತತ್ವದ ಪರಮಾಣು ತತ್ವದಿಂದ ನೋಡಿ, ಇನ್ನೂ ಮುಂದಕ್ಕಿದು ಬಹಳ ಕಷ್ಟವಾಗಿರತಕ್ಕಂಥದ್ದು. ತತ್ವದಿಂದ ವಿಶ್ವಾಂಡದ ಮನಸ್ತತ್ವದ ಪರಮಾಣು ಮಟ್ಟಕ್ಕೆ ನೇರವಾಗಿ ಪ್ರಜ್ಞೆಯನ್ನು ಹತ್ತಿಸುವುದು. ಪರಮಾಣು ಮಟ್ಟಕ್ಕಿಂದ ನೇರವಾಗಿ ವಿಶ್ವಮಟ್ಟಕ್ಕೆ ನಾವು ಪ್ರಜ್ಞೆಯನ್ನು ಹತ್ತಿಸಬಹುದು. ಆದರೆ ಆ ರೀತಿ ತನ್ನ ಪ್ರಜ್ಞೆಯನ್ನು ಹತ್ತಿಸುವುದು ತನ್ನ ಶಕ್ತಿಗೆ ಮೀರಿದ್ದಾಗಿರುತ್ತದೆ. ಆ ಮಟ್ಟಕ್ಕೆ ಹೋಗ್ತಕ್ಕಂಥದ್ದು ನನ್ನ ಶಕ್ತಿಗೆ ಅದು ಮೀರಿದ್ದಾಗಿದೆ, ಆಗ್ತಾ ಇಲ್ಲ. ಕೆಳಗಿನ ಮನಸ್ತತ್ವದ ಪರಮಾಣು ಮಟ್ಟದಿಂದ ವಿಶ್ವದ ಮನಸ್ತತ್ವದ ಪರಮಾಣು ಮಟ್ಟಕ್ಕೆ ದೃಷ್ಟಿಯನ್ನು ಇಟ್ಟು ನೋಡುವಂತಹ ಸುಯೋಗವು ಒಂದು ಸಾರಿ ನನಗೆ ಪ್ರಾಪ್ತಿವಾಯಿತು. ಇವರು ಬಹಳ ಮುಂದುವರಿತಕ್ಕಂಥವ್ರು. ಈ ಕೆಳಗಡೆ ಪರಮಾಣು ಮಟ್ಟ ಈ ಸ್ಥೂಲ ಲೋಕದಲ್ಲಿ ಧ್ಯಾನ ಮಾಡ್ತಾ ಇದ್ದುಕೊಂಡು ಏಕಕಾಲದಲ್ಲಿ ಧ್ಯಾನ ಮಾಡ್ತಾ ಇರುವಾಗ ಉನ್ನತ ಮಟ್ಟಕ್ಕೆ ಹೋಗಿ ಆ ಸಮೀಪ ವಿಷಯವನ್ನು ನೋಡ್ತಕ್ಕಂಥ ಸುಯೋಗ ಅವರಿಗೆ ಒದಗಿ ಬಂತು. ನಾವು ಅಷ್ಟೇ ಪ್ರಯತ್ನ ಪಟ್ಟು ನಮ್ಮ ಕೆಲಸ ಕಾರ್ಯವು ನಮ್ಮ ನಿಷ್ಠೆಯಿಂದ ನಾವು ಧ್ಯಾನ ಮಾಡ್ತಾ ಇದ್ದರೆ ಜೀವನದಲ್ಲಿ ಆಗು ಹೋಗುಗಳು ಅಂದ್ರೆ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತಕ್ಕಂಥ ಅದನ್ನ ತಿಳ್ಕೊಂಡು ಜೀವನ ನಡೆಸ್ತಾ ಇದ್ದು ಧ್ಯಾನವನ್ನು ಮಾಡ್ತಾ ಇದ್ರೆ ಒಂದಲ್ಲ ಒಂದ್ಸಲ ನಮಗೆ ಸ್ವಲ್ಪ ಹೇಳಕ್ ಹೋಗಿ ಆ ಧ್ಯಾನದಲ್ಲಿ ಬರತಕ್ಕಂಥ ಆನಂದವು ನಮಗೆ ಭಾಷವಾಗುತ್ತದೆ. ಒಂದು ಸಾರಿ ನನಗೆ ಪ್ರಾಪ್ತವಾಯಿತು. ಆಗ ನನಗೆ ಆ ದಿವ್ಯ ಅನುಭವವನ್ನು ಕೆಳಗಿನ ಲೋಕದ ಮಾತುಗಳಲ್ಲಿ ಹೇಳಲು ವರ್ಣಿಸಲು ಅಸಾಧ್ಯವಾದದ್ದು. ಆ ಉನ್ನತ ಮಟ್ಟಕ್ಕೆ ಹೋದಾಗ ಆ ಜ್ಞಾನ, ಆ ಪ್ರಭೆ ಆಗಿತ್ತು ಅಂತ ಅನ್ನೋದನ್ನ ಹೇಳುವುದಕ್ಕೆ ಯಾರಿಂದನೂ ಆಗಲ್ಲ. ಆ ಇದು ಯಾವ ರೀತಿ ಇತ್ತು ಅನ್ನೋದನ್ನು ಹೇಳೋದಕ್ಕಾಗಲ್ಲ. ಅದಂದ್ರೆ ವಿಶ್ವರೂಪ ದರ್ಶನ ಇದ್ದಂಗೆ. ಕೃಷ್ಣ ಅರ್ಜುನನ್ಗೆ ವಿಶ್ವರೂಪ ದರ್ಶನ ನೋಡಿದಾಗ ತೋರಿಸಿದಾಗ ಅಯ್ಯೋ ಅಂತಂದ್ರೆ ಆಯ್ತಪ್ಪ, ನಮ್ಮಿಂದ ಆಗಲ್ಲ, ನೋಡಕ್ಕಾಗಲ್ಲ, ಅದು ಹೀಗೆ ಅದು ಯಾಕಂದ್ರೆ ಒಂದು ಭಯಂಕರವಾಗಿ ಕಾಣಿಸ್ಬಿಡ್ತು. ಹಾಗೆ ಅಂತಹ ವಿಶ್ವರೂಪ ದರ್ಶನವಾಗಿರತಕ್ಕಂಥದ್ದು ಸುಯೋಗವು ಒಂದ್ಸಲ ಅವರಿಗೆ ಬಂತು. ಆದರೆ ಇಷ್ಟೊಂದು ಖಚಿತವಾಗಿ ಹೇಳಬಲ್ಲನು ಏನೆಂದರೆ, ನಾವು ಇದುವರೆಗೂ ನಮ್ಮದೆಂದು ಭಾವಿಸಿರುವ ಪ್ರಜ್ಞೆ, ಪ್ರತಿಭೆ ಇವು ನಮ್ಮವೇ ಅಲ್ಲ. ಆತನು ಇದುವರೆಗೂ ನಾನು ಮಾಡಿದ್ದು ನನ್ನ ಪ್ರಜ್ಞೆ ಮುಂದೆ ಕೊಡ್ತಾ ಇದ್ದೀನಿ, ಹೀಗಿದೆ, ನನ್ನ ಪ್ರಜ್ಞೆ ಇದೆ ಹಾಗೆ ಇರ್ತಕ್ಕಂಥದ್ದು ಜಂಬ. ನಾವಾದ್ರೆ ಜಂಬ ಕೊತ್ಕೊಳಲ್ವಾ? ನಾನು ನೋಡೋ ಫಂಕ್ಷನ್ ಈ ರೀತಿ ಮಾಡಿಸ್ತೀನಿ, ಆ ರೀತಿ ಮಾಡಿಸ್ತೀನಿ, ಅವ್ರನ್ನ ಕರೆಸ್ತೀನಿ, ಈ ರೀತಿ ಮಾಡ್ತಕ್ಕಂಥದ್ದು ಜಂಬ ಕೊತ್ಕೊಳ್ತೀವಲ್ಲ, ಆತನ ಜ್ಞಾನೋದಯವಾಯ್ತಂತೆ. ಇದುವರೆಗೂ ನಾನೇ ಧ್ಯಾನ ಮಾಡ್ತಾ ಇದ್ದೆ, ಹೀಗಿದೆ, ಹಾಗೆ ಹೋಗಿದ್ದೀನಿ, ಹೀಗೆ ಮಾಡ್ತಾ ಇರ್ತಕ್ಕಂಥದ್ದನ್ನು ಇತ್ತು. ಆ ವಿಶ್ವರೂಪ ದರ್ಶನ, ಆ ಬ್ರಹ್ಮಾಂಡವನ್ನು ನೋಡಿದ ತಕ್ಷಣ ಇದು ನನ್ನಿಂದ ಆಗಿದ್ದಲ್ಲ, ಭಗವಂತನ ಚೈತನ್ಯವನ್ನು ಶಕ್ತಿ ಕೊಟ್ಟಿದ್ದರಿಂದ ಇಲ್ಲಿವರೆಗೂ ನಾವು ಬಂದನು ಅಂತಕ್ಕಂಥದ್ದು ಅದಕ್ಕೆ ಜ್ಞಾನೋದಯವಾಯ್ತಂತೆ. ಅಷ್ಟೇ, ನಾವು ಏನ್ ಕೆಲಸ ಮಾಡಿದ್ರು ನೆಪಕ್ಕೆ ಮಾತ್ರ ನಾವಷ್ಟೇ, ನಾವು ಹಿಂದ್ಗಡೆ ಅವರ ಚೈತನ್ಯ ನಮ್ಮ ಪ್ರೇರಣೆ ಕೊಟ್ಟಾಗಲೇ ನಾವು ಮುಂದೆ ಇಲ್ಲದೆ ಹೋದ್ರೆ ಏನು ಮಾಡಲ್ಲ. ಅಲ್ಲ, ಎಲ್ಲವೂ
ಅವನೇ. ಇದು ಯಾವುದು ನಂದಲ್ಲಪ್ಪ ನಾನು ಅಂತಕ್ಕಂಥದ್ದು ಯಾವುದೂ ಇಲ್ಲ, ಎಲ್ಲವೂ ಅವನೇ. ಈ ಜಯಕೃಷ್ಣ ಮೂರ್ತಿಗೆ ಫಸ್ಟ್ ಜ್ಞಾನೋದಯ ಆದಾಗ ಯಾವ ರೀತಿ ಆಯ್ತೋ, ಇವರು ಇನ್ನು ಉನ್ನತ ಮಟ್ಟಕ್ಕೆ ಹೋಗಿ ಧ್ಯಾನ ಮಾಡಿದಾಗ ಆ ರೀತಿ ಈ ಪ್ರಜ್ಞೆ ಈ ವ್ಯವಸ್ಥೆ ಇದೆಯಲ್ಲ, ನಾನಲ್ಲಪ್ಪ ಆತನದೇನೋ ಎಲ್ಲೂ ಆತನದೇ ಅಂತಕ್ಕಂಥದ್ದು ಸರೆಂಡರ್ ಆಗ್ಬೇಕು. ಪ್ರತಿಬಿಂಬವಾದವು ಎಂದು ಹೇಳಲು ಸಾಧ್ಯವಿಲ್ಲ. ಇವಾಗಲೇ ಅದೇನಾದ್ರೂ ಒಂದು ಪ್ರತಿಬಿಂಬನ ಅಂತಂದ್ರೆ ಅದು ಪ್ರತಿಬಿಂಬವೂ ಅಲ್ಲ. ಅಕ್ಷರಶಃ ನಮ್ಮ ಪ್ರಜ್ಞೆ, ನಮ್ಮ ಮನಶಕ್ತಿ ಆತನ ಪ್ರಭೆಯ ಅಂಶಗಳೇ. ನಮ್ಮ ಪ್ರತಿಭಾಶಕ್ತಿ, ನಮ್ಮ ಪ್ರಭೆ ಇವೆಲ್ಲವೂ ಆತನ ಅಂಶವೇ ಹೊರತು ನಮ್ಮದು ಅನ್ನೋದು ಯಾವುದೂ ಇಲ್ಲ. ಯಾಕಂದ್ರೆ ಆ ಮಟ್ಟಕ್ಕೆ ಹತ್ತಿದಾಗ ಎಲ್ಲವೂ ಒಂದೇ ರೀತಿಯಲ್ಲಿ ಕಾಣಿಸುತ್ತೆ ಅವರಿಗೆ. ಆ ಮಟ್ಟಕ್ಕೆ ನಾವು ಹತ್ತಲಿಲ್ಲ ಅಂತಂದ್ರೆ ನಿನ್ನ ನೋಡಿದ್ರೆ ನನಗಾಗಲ್ಲ, ನಾನು ನೋಡಿದ್ರೆ ನಿಮ್ಗಾಗಲ್ಲ. ಅದೇನಾ ಇದೇನಾ ಅಥವಾ ಅಂತವ್ರು ಇದ್ದಾರ ಅಂತ ಅನ್ನೋದು ನಂಬಿಕೆನೂ ಬರಲ್ಲ. ಇವೆಲ್ಲ ಇರುವಾಗ ನಮ್ಗೆ ಏನು ಗೊತ್ತಾಗಲ್ಲ. ಪೂರ್ಣವಾಗಿ ಸರೆಂಡರ್ ಆಗಿ ಆ ಶಕ್ತಿ ಸಾಮರ್ಥ್ಯ ಏನು ಅಂತಕ್ಕಂಥದ್ದು ಪೂರ್ಣವಾಗಿ ಅದನ್ನು ನಂಬಿ ಆ ಮೇಲಿನ ಮಟ್ಟಕ್ಕೆ ಹೋದಾಗ ಎಲ್ಲವೂ ಒಂದೇ, ಅದು ಬೇರೆ ಇದು ಬೇರೆ ಇಲ್ಲ ಅಂತಕ್ಕಂಥದ್ದು ಪೂರ್ಣವಾಗಿರತಕ್ಕಂಥ ನಂಬಿಕೆ, ಪೂರ್ಣವಾಗಿರತಕ್ಕಂಥ ಒಂದು ಸೌಂದರ್ಯವನ್ನು ಆ ಬ್ರಹ್ಮಾಂಡನ ಇರುವಿಕೆಯು ಆತನಿಗೆ ಗೋಚರವಾಗುತ್ತದೆ ಎಂದು ಹೇಳಬೇಕಾಗುತ್ತದೆ. ಇದು ಹೀಗಿರುವಲು ಸಾಧ್ಯವೇ? ಆತನಿಗೆ ಅನುಮಾನ, ಇದು ಈ ರೀತಿ ಇದೆಯಾ ಬ್ರಹ್ಮಾಂಡ ಅಂತಕ್ಕಂಥ ಸಾಮರ್ಥ್ಯ ಶಕ್ತಿ ಹೀಗೆ ಇದೆಯಾ ಅಂತನ್ನೋದು ಡೌಟ್ ಎಂದು ಹೇಳ್ಕೋಬಹುದು. ಆದರೆ ಈ ವಿಷಯವು ಅಕ್ಷರಶಃ ನಿಜವಾದದ್ದು, ನಾವೇನ್ ಡೌಟ್ ಪಡುವ ಅವಶ್ಯಕತೆ ಇಲ್ಲ. ಅಕ್ಷರಶಃ ಈ ರೀತಿ ಇರ್ತಕ್ಕಂಥದ್ದು ಇದು ನಿಜವೇ. ಅವರು ಬ್ರಹ್ಮಾಂಡಾಧಿಪತಿ ಆ ಮಟ್ಟಕ್ಕೆ ಹೋದಾಗ ಎಲ್ಲವೂ ಒಂದೇ ಸರಿಸಮಾನವಾಗಿ ನೋಡ್ತಕ್ಕಂಥದ್ದು ಆ ಶಕ್ತಿ ಸಾಮರ್ಥ್ಯ. ನಾನು ನೀನು ನೋಡು, ನಾವು ಧ್ಯಾನ ಮಾಡುವಾಗ ನಾನು ನೀನು ಒಂದೇ ಎಂದು ಭಾವಿಸಿದ್ದೇನೆ ಸ್ವಾಮಿ ಅಂತ ಹೇಳ್ಕೊಂಡು ಮಾಡ್ತೀವಲ್ಲ, ನಾನು ನೀನು ಒಂದೇ, ಬೇರೆ ಅಲ್ಲ. ಹಾಗೆ ಅವ್ರಿಗೆ ಅನುಭವ ಆಗೈತಿ, ಎಲ್ಲವೂ ಬ್ರಹ್ಮಾಂಡ ಎಲ್ಲವೂ ಅದರಲ್ಲಿ ಇರ್ತಕ್ಕಂಥದ್ದು, ನಾನು ಅವರು ಒಂದೇ ಅಂತಕ್ಕಂಥದ್ದು ದೃಢವಾದ ನಂಬಿಕೆ ಆತನಿಗೆ ಬಂತು. ಸೋಹಂ ಅಸ್ಮಿ, ಆತನೇ ನಾನು ಎಂದು ಬಾಯಲ್ಲಿ ಇಳಿಯಂತೆ ನುಡಿಯುವುದಕ್ಕೂ ಅದ್ಭುತವಾದ ಐಕ್ಯತೆಯನ್ನ ಸಾಕ್ಷಾತ್ಕರಿಸಿಕೊಳ್ಳುವುದಕ್ಕೂ ಅಜಗಜಾಂತರವಿರುತ್ತದೆ. ಸೋಹಂ ನೀನು ನಾನು ಅದೇ ಒಂದೇ ಅಂತ ಬಾಯಲ್ಲಿ ಹೇಳ್ಕೊಳ್ಳೋದಕ್ಕೂ ಆ ಅನುಭವದೊಳಗೆ ಸೇರಿಕೊಳ್ಳೋದಕ್ಕೂ ತುಂಬಾ ವ್ಯತ್ಯಾಸವಿರುತ್ತದೆ. ಅದರೊಳಗೆ ಸೇರಿದಾಗ ಈಗ ನಾವು ಒಂದು ತಂಬಿಗೆ ಇಲ್ಲ ಒಂದು ಇದರಲ್ಲಿ ನೀರು ಎತ್ಕೊಂಡಾಗ ನೀರು ತಂಬಿಗೆ ಇರುತ್ತೆ, ಅದು ಸಮುದ್ರದೊಳಗೂ ಅಥವಾ ಕೆರೆಗೆ ಸೇರ್ಕೊಂಡಾಗ ಏನಾಗುತ್ತೆ, ಎಲ್ಲವೂ ಒಂದೇ. ಹಾಗೆ ಆ ಬ್ರಹ್ಮಾಂಡ ಅಧಿಪತಿಯಾಗಿರ್ತಕ್ಕಂಥ ಸಾಮರ್ಥ್ಯ ಶಕ್ತಿಯೊಂದಿಗೆ ಈತನ ಆ ಶಕ್ತಿ ಅದನ್ನ ಆ ನೀರು ಅದ್ರನ್ನ ನಾವು ಬೆರೆಸಿದಾಗ ಒಂದೇ ಆಗೈತಲ್ಲ, ಹಾಗೆ ಒಂದೇ ಆಯಿತು. ಆ ಭಗವಂತನಿಂದ ಸೃಷ್ಟಿ ತರಂಗಗಳು ಒಂದಾದ ಮೇಲೆ ಒಂದರಂತೆ ಕೆಳಕ್ಕೆ ಇಳಿಯುವಿಕೆಯನ್ನು, ಆ ಬ್ರಹ್ಮಾಂಡದ ಸೃಷ್ಟಿಯ ತರಂಗಗಳು ಒಂದರಿಂದ ಹೀಗೆ ಇಳಿದಿಳಿದು ಬರತಕ್ಕಂಥ ತರಂಗಗಳು, ಆ ತರಂಗಗಳು ಇಳುವಿಕೆಯನ್ನು ನಮ್ಮ ಇತಿಹಾಸಕ ಗ್ರಂಥದಲ್ಲಿ ವರ್ಣಿಸಿರುತ್ತದೆ. ಆ ಬ್ರಹ್ಮಾಂಡದ ರೂಪವು ಯಾವ ರೀತಿ ಕೆಳಗಡೆಗೆ ಇಳಿದು ಬರುತ್ತೆ ಅಂತಕ್ಕಂಥದ್ದು ನಮ್ಮ ಇತಿಹಾಸಕ ಪುಸ್ತಕಗಳಲ್ಲಿ ವರ್ಣನೆ ಮಾಡಿದ್ರೆ ಅದನ್ನೇ ಕೊಂಡು ಇದು ಆದಿಶಕ್ತಿ ಅಂತಕ್ಕಂಥ ಆದಿಲೋಕದಲ್ಲಿ ಇರ್ತಕ್ಕಂಥದ್ದು ಶಿವನ ಶಕ್ತಿ. ಆಮೇಲೆ ಎರಡನೇ ಲೋಕಕ್ಕೆ ಬಂದಾಗ ವೈಕುಂಠ ಅಂತಕ್ಕಂಥದ್ದು ಅನುಪಾದಕ ಲೋಕದಲ್ಲಿ ವಿಷ್ಣು ಸಂಬಂಧಪಟ್ಟಿರ್ತಕ್ಕಂಥದ್ದು ಅಲ್ಲಿಂದ ಇಲ್ಲಿಗೆ ಇಳಿದು ನಂತರ ಬ್ರಹ್ಮನಾಗಿ ಅಂದ್ರೆ ಆತ್ಮಲೋಕದಲ್ಲಿ ಬ್ರಹ್ಮ. ಈ ರೀತಿ ಸಾಮರ್ಥ್ಯ ಶಕ್ತಿಗಳು ಒಂದೊಂದೊಂದೊಂದು ಈ ರೀತಿ ಕೆಳಗಡೆಗೆ ಇಳಿದು ಆಮೇಲೆ ಬುದ್ಧಿ ಲೋಕಕ್ಕೆ ಬಂದು ಆಕಾಶ ಲೋಕಕ್ಕೆ ಬಂದು ಆಮೇಲೆ ಮೇಲಿನ ಮನಸ್ಸು ತತ್ವಕ್ಕೆ ಬಂದು ಅಲ್ಲಿ ಒಂದನೇ ಭೂತವರ್ಗ ಎರಡನೇ ಭೂತ, ಈ ರೀತಿ ತತ್ವ ದೈವ ಶಕ್ತಿ ಸಾಮರ್ಥ್ಯವು ಮೇಲ್ಗಡೆಯಿಂದ ಕೆಳಗಡೆಗೆ ಇಳಿದು ಬಂದಿದೆ ಅಂತ ಅನ್ನೋದ ನಮ್ಮ ಇತಿಹಾಸಕ್ಕೆ ಪುಸ್ತಕಗಳಲ್ಲಿ ಪ್ರಕಟವಾಗಿದೆ. ಅವೆಲ್ಲ ನಾವು ಓದ್ತಾ ಇದ್ದೀವಿ ಈಗ. ಆ ಭಗವಂತನ ಸೃಷ್ಟಿ ತರಂಗಗಳು ಒಂದಾದ ಮೇಲೆ ಒಂದರಂತೆ ಕೆಳಕ್ಕೆ ಇಳಿಯುವಿಕೆಯನ್ನು ನಮ್ಮ ಇತಿಹಾಸಕ್ಕೆ ಗ್ರಂಥಗಳಲ್ಲಿ ವರ್ಣಿಸಿದೆ. ಈ ರೀತಿ ನೋಡಿ, ಇದೇ ಬಂದಿರತಕ್ಕಂಥದ್ದು ಆ ಮೇಲ್ಗಡೆಯಿಂದ ಆ ಭಗವಂತನ ಸಾಮರ್ಥ್ಯ ಶಕ್ತಿ ಈ ರೀತಿ ಕೆಳಗಡೆಗೆ ಇಳಿದು ಬರುತ್ತೆ. ಆತನ ಮೂರನೇ ಮೂರ್ತಿಯಿಂದ ಮೊದಲನೇ ಸೃಷ್ಟಿ ತರಂಗದ ಇಳಿದೆ ಲೋಕಾಂತರ ತತ್ವಗಳನ್ನು ನಿರ್ಮಾಣ ಮಾಡಿ ಮೂಲ ವಸ್ತುಗಳನ್ನು ಸೃಷ್ಟಿಸಿತು. ನೋಡಿ, ಮೂರನೇ ತರಂಗ ಅಂತಂದ್ರೆ ಯಾವುದು? ಆ ಇವತ್ತನ
ಶಿವನ ತತ್ವದಿಂದ ಮೂರನೇ ತತ್ವ ಅಂತಂದ್ರೆ ಬ್ರಹ್ಮನು. ಆ ಬ್ರಹ್ಮ ಅಂತಕ್ಕಂಥದ್ದು ಇಲ್ಲ, ಅದಕ್ಕಿಂತ ಇನ್ನು ಆತ್ಮ ನಂತರ ಬರುವುದು. ಇಲ್ಲಿ ಬ್ರಹ್ಮ ಅಂತಕ್ಕಂಥ ಬರ್ತಲ್ಲ, ಬ್ರಹ್ಮ ಮೂರನೇ ತತ್ವ ಕೆಳಕ್ಕೆ ಇಳಿದು ನಮಗೆ ವ್ಯವಸ್ಥೆ ರೀತಿಯಲ್ಲಿ ಭೂಮಿ ಮೇಲೆ ಏನೇನು ಬೇಕು ಅವೆಲ್ಲವನ್ನು ಆತನು ಸೃಷ್ಟಿ ಮಾಡ್ತಾನೆ. ಆ ಶಿವನ ಮೂರನೇ ಮೂರ್ತಿ ಆಗಿರ್ತಕ್ಕಂಥ ಬ್ರಹ್ಮನ ಇವೆಲ್ಲ ಸೃಷ್ಟಿ ಮಾಡ್ತಾನೆ. ನಿರ್ಮಾಣ ಮಾಡಿ ಮೂಲ ವಸ್ತುಗಳನ್ನು ಸೃಷ್ಟಿಸಿದನೋ. ಈ ಭೂಲೋಕದಲ್ಲಿ ಇರ್ತಕ್ಕಂಥ ಏನ್ ಬೇಕೋ ಮೂಲ ನಿರ್ಮಾಣವಾಗಿರ್ತಕ್ಕಂಥ ಮೂಲ ಅಂದ್ರೆ ನಿರ್ಮಾಣವನ್ನ ಮೂಲ ವಸ್ತುಗಳು. ಇದು 9th 8th ಮೂಲ ವಸ್ತುಗಳು ಅಂತ ಅನ್ನೋದು ಒಂದು ಬೋರ್ಡ್ ಹಾಕಿದ್ರು. ಅವಾಗ 104 ಮೂಲ ವಸ್ತುಗಳು ಈ ಬ್ರಹ್ಮಾಂಡ ನಮ್ಮ ಸ್ಥೂಲ ಲೋಕದ ಎಲ್ಲಾ ಆಗಿರ್ತಕ್ಕಂಥ ಈ ಮೂಲ ವಸ್ತುಗಳಿಂದಾನೆ ಅಂತಕ್ಕಂಥದ್ದು ಒಂದೊಂದು ಹೆಸರು ಒಂದೊಂದು ಹೇಳ್ಬಿಟ್ಟು ಹೇಳಿದ್ರು. ಅವೆಲ್ಲ ಸೃಷ್ಟಿ ಮಾಡಿದ್ವಿ ಈ ಲೋಕದಲ್ಲಿ. ಆ ಮೂರನೇ ಮೂರ್ತಿ ಆಗಿರ್ತಕ್ಕಂತಹ ಬ್ರಹ್ಮ ಅದೆಲ್ಲ ಸೃಷ್ಟಿ ಮಾಡ್ತಾನೆ. ನಿರ್ಮಾಣ ಮಾಡಿ ವಸ್ತುಗಳನ್ನು ಸ್ಮರಿಸುತ್ತಾ ಆತನ ಎರಡನೇ ಮುಖಕ್ಕೆ ಇಳಿದು ಬಂದು ಸೃಷ್ಟಿ ತರಂಗಗಳು 1ನೇ 2ನೇ ಮತ್ತು 3ನೇ ಭೂತವರ್ಗ. ನಂತರ ಅದೆಲ್ಲ ಸೃಷ್ಟಿ ಆಯ್ತು, ಇಳಿಗಾಯ್ತು. ನಂತರ 2ನೇ ವರ್ಗ 3ನೇ ಭೂತವರ್ಗ ಇವೆಲ್ಲವನ್ನು ಯಾರಪ್ಪ ಅಂದ್ರೆ ವಿಷ್ಣು ಚೈತನ್ಯ ಅದರ ಒಳಗಡೆಗೆ ತುಂಬಿ ಕೆಳಗಡೆ ಬರುತ್ತೆ. ಇಲ್ಲಿ ಸ್ವಲ್ಪ ನಮ್ಗೆ ಕನ್ಫ್ಯೂಸ್ ಆಗ್ತಕ್ಕಂಥದ್ದು. ಇದೆಲ್ಲವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಬ್ರಹ್ಮ, ಚೈತನ್ಯ ಕೊಟ್ಟು ಮಾಡ್ತಕ್ಕಂಥವ್ರು ಇದೆಲ್ಲ ನಂತರ ವಿಷ್ಣು. 2ನೇ ತತ್ವ ಇಳಿದು ಇವೆಲ್ಲ 1ನೇ ಭೂತವರ್ಗ 2ನೇ ಭೂತವರ್ಗ 3ನೇ ಭೂತವರ್ಗ ಇದಕ್ಕೆಲ್ಲ ಚೈತನ್ಯವನ್ನು ಕೊಟ್ಟು ಪಾಲನೆ ಮಾಡ್ತಾ ಇರ್ತಕ್ಕಂಥವರು ವಿಷ್ಣುವು. ಆಮೇಲೆ 3ನೇ ಭೂತವರ್ಗಕ್ಕೆ ಬಂದು ಆಮೇಲೆ ಖನಿಜ ವರ್ಗ, ಸಸ್ಯವರ್ಗ, ಪ್ರಾಣಿ ವರ್ಗ ಇದೆಯಲ್ಲ, ಇವು ಎಲ್ಲವನ್ನು ಒಂದು ಚೈತನ್ಯ ಕೊಟ್ಟು ತನ್ನ ಗರ್ಭದಲ್ಲಿ ಅದನ್ನು ಬೆಳೆಸ್ತಾನೆ. ಯಾರಿದು ಮಾಡ್ತಕ್ಕಂಥದ್ದು? ವಿಷ್ಣು. 3ನೇ ಮೂರ್ತಿ ಆಗಿರ್ತಕ್ಕಂಥವ್ರು ಬ್ರಹ್ಮ ಈ ಎಲಿಮೆಂಟ್ಗಳನ್ನ ಸೃಷ್ಟಿ ಮಾಡಿದ ಭೂಲೋಕದಲ್ಲಿ. ನಂತರ ಪೋಷಣೆ ಮಾಡೋದಕ್ಕಾಗಿ 1ನೇ ಭೂತವರ್ಗ 2ನೇ ಭೂತವರ್ಗ 3ನೇ ಭೂತವರ್ಗ ಸ್ಥೂಲ ಲೋಕದಲ್ಲಿ ಬರ್ತಾ ಖನಿಜಗಳು, ಸಸ್ಯ, ಪ್ರಾಣಿಯಿಂದ ಮನುಷ್ಯನಕ್ಕೆ ನೋಡೋ ಆ ಮನುಷ್ಯನಾಗತಕ್ಕಂಥದ್ದು ಅದುವರೆಗೂ ತನ್ನ ಗರ್ಭದಲ್ಲಿ ಪೋಷಣೆ ಮಾಡ್ತಾನೆ. ತಾಯಿ ಮಗುವನ್ನ ಗರ್ಭದಲ್ಲಿ ಹೆಂಗ್ ಪೋಷಣೆ ಮಾಡ್ತಾರೋ ಹಾಗೆ ಈ ತರಂಗಗಳನ್ನ ವಿಷ್ಣುವು ಪೋಷಣೆ ಮಾಡಿ ಬೆಳೆಸ್ತಾ ನಾವ್ ಯಾವಾಗವರೆಗೂ ಇಂಡಿಪೆಂಡೆಂಟ್ ಆತ್ಮ ಅಂತಕ್ಕಂಥದ್ದಾಗುತ್ತೆ ನೋಡಿ. ನಮ್ಮ ಎಲ್ಲರಿಗೂ ಗೊತ್ತು, ಇಸಾಫಲ್ ಸೊಸೈಟಿ ಮೆಂಬರ್ಗಳಿಗೆ ಇವೆಲ್ಲ ಬೆಳವಣಿಗೆ ಆದ್ಮೇಲೆ ಇಂಡಿಪೆಂಡೆಂಟ್ ಆತ್ಮ ಆದಾಗ ನಾವು ಆ ಮಗು ಹುಟ್ಟಿತು ಜನನವಾಯ್ತು ಅಂತೀವಲ್ಲ, ಹಾಗೆ ಅದುವರೆಗೂ ಗರ್ಭದಲ್ಲಿ ಇಟ್ಟುಕೊಂಡು ಇವನ್ನೆಲ್ಲ ಪೋಷಣೆ ಮಾಡ್ತಾ ಇರತಕ್ಕಂಥವ ವಿಷ್ಣುವು. ಇಂಡಿಪೆಂಡೆಂಟ್ ಆತ್ಮ ಆದಮೇಲೆ ಪ್ರಸವ ಆದಂತೆ. 1ನೇ 2ನೇ ಮತ್ತು 3ನೇ ಭೂತವರ್ಗಗಳನ್ನು ಖನಿಜ, ಸಸ್ಯ ಮತ್ತು ಪಶುಗಳ ಸಮೂಹ ಆತ್ಮಗಳು ನಿರ್ಮಿಸಿದನೋ. ಇವೆಲ್ಲ ಇವಾಗ ಹೇಳ್ಬಿಟ್ಟೆ ನಾನು. ಇದ್ರಲ್ಲಿ ಬರ್ತಕ್ಕಂಥದ್ದು ಸಮೂಹ ಆತ್ಮ 1ನೇ ಭೂತವರ್ಗ 2ನೇ ಭೂತವರ್ಗ 3ನೇ ಭೂತವರ್ಗ ಆಮೇಲೆ ಸಸ್ಯವರ್ಗ, ಪ್ರಾಣಿ ವರ್ಗ ಇವೆಲ್ಲವನ್ನ ಆದ್ಮೇಲೆ ಸಮೂಹದ ಆತ್ಮ ಅಂತಕ್ಕಂಥದ್ದು ಬರುತ್ತೆ. ಆ ಸಮೂಹ ಆತ್ಮ ಇಂಡಿಪೆಂಡೆಂಟ್ ಆತ್ಮ ಆದ್ಮೇಲೆ ನಿರ್ಮರಿಸಿತು. ಆದರೆ ಮೊದಲನೇ ಮೂರ್ತಿಯಿಂದ ಹೊರಟ ಉನ್ನತ ಮಟ್ಟದ ಚೈತನ್ಯ, ಮೊದಲನೇ ಮೂರ್ತಿಯಿಂದ ಹೊರಟ ಉನ್ನತ ಚೈತನ್ಯವು ದಾರಿಯ ಮಾನವನ ಅಂತರಾತ್ಮ ಮತ್ತು ದೇಹಾತ್ಮ ರೂಪಿಸಿತು. ಇವೆಲ್ಲ ಹುಟ್ಟಿದ್ದ ಆದ್ಮೇಲೆ 1ನೇ ಚೈತನ್ಯ ಇದರಲ್ಲಿ ವಿಷ್ಣು ಶಿವ. ಆ ಶಿವನು ಉಸಿರು ಬಂದಾಗ ನಮಗೆ ಇಂಡಿಪೆಂಡೆಂಟ್ ಆತ್ಮ ಆಗಿ ಶಿವನ ಶಕ್ತಿಯು ಸಮೇತ ಆವಾಗ ನಮಗೆ ಬರುತ್ತದೆ. ಇದು ಬ್ರಹ್ಮಾಂಡದ ರಚನೆ ಯಾವ ರೀತಿ ಬಂತು ಹಾಗೆ ಅಂತಕ್ಕಂಥದ್ದನ್ನ ಇದು ನಾವು ಈ ಸರ್ಕಲ್ ಸೊಸೈಟಿಯಲ್ಲಿ ಇರ್ತಕ್ಕಂಥವ್ರು ಕಷ್ಟ ಇದಪ್ಪ ಅಂತ ಬಿಟ್ಬಿಟ್ರೆ ನಾನು ನೋಡಿದೆ 1 ಸಲ 2 ಸಲ, ಅಯ್ಯೋ ಬಹಳ ಕಷ್ಟ ಇದನ್ನ ಹೇಳೋದಕ್ಕೂ ಮಾಡೋದಕ್ಕೂ ಅಂತ ಅಂದ್ಕೊಂಡೆ. ಕಷ್ಟವೇ ಆಗ್ಲೇನಪ್ಪ, ಇದನ್ನ ನಾವು ಸ್ವಲ್ಪವಾದ್ರೂ ತಿಳ್ಕೋಬೇಕು ಅಂತ ಹೇಳ್ಬಿಟ್ಟು ಇದನ್ನ ಇವತ್ತು ತಗೊಂಡು ಹೊರಟ ಉನ್ನತ ಮಟ್ಟದ ಚೈತನ್ಯ ದಾರಿಯೋ ಮಾನವರ ಅಂತರಾತ್ಮ ಮತ್ತು ದೇಹಾತ್ಮಗಳು ರೂಪಿಸಿತು. ನಂತರ ಇವೆಲ್ಲ ಬಂದ್ಬಿಟ್ಟಿದೆ ಆದ್ಮೇಲೆ ಅಂತರಾತ್ಮ ದೇಹಾತ್ಮ ಸೃಷ್ಟಿ ಆಯಿತು ಅಂತ ಅನ್ನೋದು ನೋಡಿ. ಹೊರಟ ಉನ್ನತ ಮಟ್ಟದ ಚೈತನ್ಯವು ದಾರಿಯು ಮಾನವನ ಅಂತರಾತ್ಮ ಮತ್ತು ದೇಹಾತ್ಮ. ಅಂತರಾತ್ಮ ಅಂತ ನೋಡಿ, ಇಲ್ಲಿ ಅಂತರಾತ್ಮ ಇಲ್ಲಿ ಅರೂಪ ಬುದ್ಧಿಮ ಲೋಕ,
ಇಲ್ಲಿ ತನಕ ಆತ್ಮದ ಕೆಳಗಡೆ ಇದು ನೋಡಿ ಇಲ್ಲಿದೆ ಅಂತರಾತ್ಮ. ಸಂಬಂಧಪಟ್ಟಿರ್ತಕ್ಕಂಥ ಇದು ಅಂತರಾತ್ಮ, ಇದು ದೇಹಾತ್ಮ, ಸ್ಥೂಲ ಲೋಕ, ಕಾಮಲೋಕ, ರೂಪಲೋಕ, ಕೆಳಮನಸ್ಸು ಅಂತ ನೋಡ. ಇದು ಈ ಮೂರು ದೇಹಗಳಿಗೂ ಮೂರು ಲೋಕಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆಯ್ತು ನೋಡಿ. ಹೊರಟು ಅಂದರೆ ಮೊದಲನೇ ಮೂರ್ತಿಯಿಂದ ಹೊರಟ ಉನ್ನತ ಮಟ್ಟದ ಚೈತನ್ಯವು. ಮೊದಲನೇ ಮೂರ್ತಿ ಅಂತಂದ್ರೆ ಯಾರು? ಮೊದಲನೇ ಮೂರ್ತಿ ಅಂದ್ರೆ ಶಿವನಿಂದ. ಎರಡನೇ ಮೂರ್ತಿ ಅಂದ್ರೆ ವಿಷ್ಣು. ಮೂರನೇ ಮೂರ್ತಿ ಅಂತಂದ್ರೆ ಬ್ರಹ್ಮ. ಇವರು ಮೂರು ಮೊದಲಿಗೆ ಬರ್ತಕ್ಕಂಥದ್ದು ಬ್ರಹ್ಮನೇ ಇಲ್ಲ, ಆಮೇಲೆ ಪೋಷಣೆ ಮಾಡ್ತಕ್ಕಂಥವ್ರು ವಿಷ್ಣುವು. ಇವು ನಾವು ಇಂಡಿಪೆಂಡೆಂಟ್ ಈ ರೀತಿ ಆದ್ಮೇಲೆ ಅಲ್ಲಿಂದ ಮುಂದಕ್ಕೆ ನಡೆಯೋದಕ್ಕೆ, ಮುಂದಕ್ಕೆ ಬೆಳವಣಿಗೆ ಆಗುವುದಕ್ಕೆ ದೇಹಾತ್ಮ ಅಂತರಾತ್ಮ ಅಂತಕ್ಕಂಥದ್ದು ಆತ್ಮಗಳಾಗಿ ಇವನ್ನು ಪೋಷಣೆ ಮಾಡಿ ಇಲ್ಲಿ ಬೆಳವಣಿಗೆ ಆಗುವುದಕ್ಕಾಗಿ ನಂತರ ಶಿವ ಆವಾಗ ನಮ್ಮ ಉಸಿರು ಬಂದಾಗ ಶಿವತತ್ವ ನಮ್ಮಲ್ಲಿ ಸೇರ್ಕೊಂಡು ಈ ದೇಹಗಳ ಮುಖಾಂತರ ಆ ಲೋಕಗಳ ಬೆಳವಣಿಗೆ ಹೋಗ್ತಾ ಇರ್ತೀವಿ. ಹುಟ್ಟು ಸಾವು ಅಲ್ಲಿ ಬೆಳವಣಿಗೆ ಆಗಿ ತಿಳುವಳಿಕೆ ಪಡೆಯುವುದಕ್ಕಾಗಿ ನಮ್ಗೆ ಹುಟ್ಟು ಸಾವು ಅಂತಕ್ಕಂಥದ್ದು ಇರುವುದು. ಆದ್ರಿಂದ ನಮ್ಗೆ ಗೊತ್ತಾಗಲ್ಲ ಮೊದಲು, ಅಯ್ಯೋ ಹುಟ್ಟಿದ್ದೀವಿ ಸಾಯೋದಾ ಏನಪ್ಪಾ ಅಯ್ಯೋ ಅನ್ಕೊಳ್ತೀವಿ. ಆದ್ರೆ ಭಗವಂತನಿಟ್ಟಿರೋದು ಹುಟ್ಟು ಸಾವು ಯಾತಕ್ಕೆ? ನಾವು ಅಭಿವೃದ್ಧಿ ಹೊಂದುವುದಕ್ಕೆ ಹೊರತು ನಮ್ಮನ್ನ ಕಸಿದುಕೊಂಡು ಸಾಯಿಸತಕ್ಕಂಥದ್ದು ಅವೆಲ್ಲ ಸಾಯಿಸುವುದಕ್ಕಾಗಿ ಯಾರು? ಶಿವನೇ ಬಹಳ ಮುಖ್ಯ. ಅದಕ್ಕೆ ಮಶಾನಗಳಲ್ಲಿ ಶಿವಂದಿರ್ತಕ್ಕಂಥದ್ದು. ಚೈತನ್ಯಧಾರಿಯ ಮಾನವನ ಅಂತರಾತ್ಮ ಮತ್ತು ದೇಹಾತ್ಮಗಳನ್ನು ರೂಪಿಸಿತು. ಪ್ರತಿಯೊಂದು ನಕ್ಷತ್ರವು ನಮ್ಮ ಸೂರ್ಯನ ಇದ್ದಂತೆ, ಅಂದರೆ ಗ್ರಹಗಳು ಬಿಟ್ಟು ಪ್ರತಿಯೊಂದು ನಕ್ಷತ್ರವು ಸೂರ್ಯ, ನಮ್ಮ ಸೂರ್ಯನ ನಮ್ಗೆ ಕಾಣಿಸ್ತಾ ಹೆಂಗಿರ್ತಾನೋ ಪ್ರತಿಯೊಂದು ನಕ್ಷತ್ರವು ಅದರಂತೆ. ಆದರೆ ಪ್ರತಿಯೊಬ್ಬ ಅಂತಹ ಸೂರ್ಯನು ವಿಶ್ವೇಶ್ವರನ ಒಂದು ಅಭಿವ್ಯಕ್ತ ಅಂಶ ಇದ್ದಂತೆ. ವಿಶ್ವೇಶ್ವರ ಅಂತಂದ್ರೆ ಯಾರು? ಈಶ್ವರನೇ. ಎಲ್ಲವೂ ಆತ್ಮ ಅಭಿವ್ಯಕ್ತ ಸಾಮರ್ಥ್ಯವಿದ್ದಂತೆ ಅಂತಕ್ಕಂಥದ್ದನ್ನ ಡೆಡ್ ಪೀಟರ್ ಇದನ್ನ ನೋಡಿ ಇದನ್ನ ಸ್ವಲ್ಪ ನಮ್ಮ ತಿಳುವಳಿಕೆ ಬರಲಿ ಅಂತ ಅವರು ಧ್ಯಾನ ಮಾಡಿ ಆ ಲೋಕಗಳು ಆ ವ್ಯವಸ್ಥೆ ಎಲ್ಲ ನೋಡಿದ್ದನ್ನ ತಾನು ಬರೆದಿರ್ತಕ್ಕಂಥ ಪುಸ್ತಕಗಳು ದಿವ್ಯ ದೃಷ್ಟಿಯಿಂದ ಎಲ್ಲ ನೋಡಿರ್ತಕ್ಕಂಥದ್ದೇ ಪುಸ್ತಕದ ರೂಪದಲ್ಲಿ ಬರೆದು ನಮಗೆಲ್ಲ ಬಹಳ ಉಪಕಾರ ಮಾಡಿರ್ತಕ್ಕಂಥವ್ರು. ನಾವು ಚಿರ ಋಣಿಗಳು, ನಾವು ಅವ್ರನ್ನ ಮರೆಯೋದಕ್ಕೆ ಸಾಧ್ಯವಿಲ್ಲ ನೋಡಿ. ಇದನ್ನ ಗುರುಗಳು ಮೊನ್ನೆ ಒಂದು ಇದ್ರಲ್ಲಿ ಓದಿದೆ. ಇಸಾಕಲ್ ಸೊಸೈಟಿ ಪ್ರಾರಂಭವಾದ ಮೇಲೆ ಮೇಡಮ್ ಬ್ಲಾವಟ್ಸ್ಕಿ ಅವರು ತೀರ್ಕೊಂಡಿದ್ದ ಆದ್ಮೇಲೆ ಸುಮಾರು 9 ವರ್ಷಗಳಾದ್ಮೇಲೆ ಈ ಸೊಸೈಟಿ ಮೆಂಬರ್ಗಳಾಗಿರ್ತಕ್ಕಂಥವ್ರು ಕೆಲವರು ವಿಷಯ ತಿಳ್ಕೊಳ್ತಕ್ಕಂಥವ್ರು ಮಾಡ್ತಕ್ಕಂಥವ್ರು ಇರುತ್ತೆ. ಆದ್ರೆ ಆ ತಿಳುವಳಿಕೆ ಇರ್ತಕ್ಕಂಥ ಅಲ್ಪ ಸ್ವಲ್ಪ ಕೆಲವರು ಆಗ ಸೊಸೈಟಿ ಪ್ರಾರಂಭ ಮಾಡಿದಾಗ ಮೇಲಿನ ಗುರುಗಳಿದಾರ, ಗುರುಗಳು ಸಾಧಾರಣ ಸ್ವಲ್ಪ ಮೇಲ್ಮಟ್ಟಕ್ಕೆ ಬಂದಿರತಕ್ಕಂಥವರಿಗೆ ದರ್ಶನ ಕೊಡ್ತಾ ಇದ್ದಾರಂತೆ, ಕಾಗದಗಳು ಸಮೇತ ಬರೀತಾ ಇದ್ರು ಅಂತ ಹೇಳ್ತಾರೆ. ಆ ಕಾಗದ ಅದ್ರಲ್ಲಿ ಬರ್ತಾ ಅಂತ ಹೇಳ್ತಾರೆ. ಕೆಲವ್ರು ಹೇಳ್ತಾರಂತೆ, ಸ್ವಾಮಿ ಮೆಂಬರ್ಗಳಾಗಿದ್ದೀವಿ, ಅಲ್ಪ ಸ್ವಲ್ಪ ಎಲ್ಲ ತಿಳ್ಕೊಂಡಿದ್ದೀವಿ ಮೇಡಮ್ ಅವ್ರು ಹೇಳಿದ್ರು. ಆದ್ರೆ ನಮ್ ತಿಳುವಳಿಕೆ ಬಂದಿರತಕ್ಕಂಥವ್ರು ಇವಾಗ ಹೇಳ್ತಾ ಇದ್ದಾರೆ, ಮೂರ್ತಿ ಪೂಜೆ ಮಾಡೋದು ನಾವು ಮುಂದಕ್ಕೆ ಹೋಗ್ಬೋದು, ಆ ಮೂರ್ತಿ ಪೂಜೆ ಇಲ್ಲದೆ ಹೋದ್ರೆ ನಾವು ಮುಂದಕ್ಕೆ ಹೋದಕ್ಕೆ ಆಗಲ್ಲ. ಆ ನಂತರ ಮೇಡಮ್ ಬ್ಲಾವಟ್ಸ್ಕಿ ಅವ್ರನ್ನ ಹುಟ್ಟಿಸಿ ಆ ಬೆಳವಣಿಗೆ ಮಾಡುವುದಕ್ಕಾಗಿ ಮಾರ್ಗದರ್ಶನ ಕೊಡಿಸಿ ನಮ್ಗೆಲ್ಲರಿಗೂ ಅಂತ ಅವ್ರನ್ನ ಮಹಾತ್ಮನ್ನ ಕೇಳ್ಕೊಳ್ತಾರೆ. ಆಗ ಅವ್ರು ಹೇಳ್ತಾರೆ, ಇಲ್ಲ, ಉನ್ನತ ಲೋಕಗಳೆಲ್ಲ ಅವ್ರ ಕೆಲಸ ಇನ್ನೂ ಅಪಾರವಾಗಿ ಕೆಲಸ ಮಾಡೋದೈತೆ, ಈಗಲೇ ಸದ್ಯಕ್ಕೆ ಅವರನ್ನ ನಂತರ ಸ್ಥೂಲ ಲೋಕದಲ್ಲಿ ಹುಟ್ಟಿಸೋದಕ್ಕೆ ಆಗಲಾರದು ಅಂತ ಹೇಳ್ತಾರೆ. ಅಲ್ಲಿಗೆ ಬಹುಶಃ ಅನ್ಸುತ್ತೆ ನನ್ಗೆ, ಈ ವಿಷಯ ಹೇಳಿದ್ದು ಮೇಡಮ್ ಇವ್ರಿಗೆ ಅನಿ ಬೆಸೆಂಟ್ ಅವರಿಗೆ. ಅನಿ ಬೆಸೆಂಟ್ ಅಲ್ಲಿಂದ ಈಚೆ ನಮ್ಮ ಭಾರತ ಸಮಾಜ ಪೂಜೆ ಬಂದಿದ್ದರಿಂದ ನನಗೆ ಬೇರೆ ಅಲ್ಲಿಂದ ಈಚೆಗೆ ಅಂತ ಅನ್ಸುತ್ತೆ ಅವ್ರಿಗೆ ಆ ಜ್ಞಾನೋದಯ ಆದ್ಮೇಲೆ. ಯಾಕಂದ್ರೆ ಅನೇಕರು ಭಾರತ ಸಮಾಜ ಪೂಜೆಗೆ ಬಂದು ಆಕರ್ಷಣೆ ಆಗ್ತಾ ಇದ್ದಾರೆ. ಆ ಭಾರತ ಸಮಾಜ ಪೂಜೆನ ಇಲ್ಲದೆ ಹೋಗಿದ್ರೆ ಏನು ಆಗ್ತಾ ಇರ್ಲಿಲ್ಲ, ಕಷ್ಟ. ಆದ್ರಿಂದ ಈ ರೀತಿ ಪರಿವರ್ತನೆ ಮಾಡಿದ್ರೆ ಏನು ಅಂತ ಅನ್ಸುತ್ತೆ ನಿಜವಾಗ. ಭಾರತ ಸಮಾಜ ಪೂಜೆ ವ್ಯವಸ್ಥೆ ರೀತಿಯಲ್ಲಿ ಕೂತ್ಕೊಂಡು ನಾವು ಮಾಡ್ತಾ ಇದ್ದರೆ ಒಂದೊಂದು ಮಂತ್ರ ಒಂದೊಂದು ಇದು ಮಾಡ್ತಕ್ಕಂಥ ಸ್ಟೆಪ್ ಬೈ ಸ್ಟೆಪ್ ಬಂದ್ರೆ ಎಷ್ಟು ಆಕರ್ಷಣೆ ಬರುತ್ತೆ, ಎಲ್ಲರೂ ಸುತ್ತಕೊಳ್ಳುತ್ತೆ. ಆದ್ರಿಂದ ಇವರು ನಮ್ಮ ಅನಿ ಬೆಸೆಂಟ್ನವರು ಅವರ ಕಾಲದಲ್ಲಿ ಅವರು ಪೂರ್ಣವಾಗಿ ವ್ಯವಸ್ಥೆ ಮಾಡಿ ಜಿಡ್ಡು ಕೃಷ್ಣಮೂರ್ತಿಯವರ ನೇತೃತ್ವದಲ್ಲಿ ಅವ್ರಿಗೂ ಟ್ರೈನಿಂಗ್ ಕೊಟ್ಟು ನೋಡಿ, ಅಂತ ಬೆಳವಣಿಗೆ ಆಗಿರ್ತಕ್ಕಂಥವ್ರಿಗೆ ಟ್ರೈನಿಂಗ್ ಕೊಟ್ಟು ಭಾರತ ಸಮಾಜ ಪೂಜೆಯನ್ನ ಮಾಡಿಸುವುದು ಇವರ ಗುರುಗಳ
ಯಾವುದೋ ಒಂದು ಆ ರೀತಿ ಆಕರ್ಷಣೆ ಆಗ್ಬೇಕಾದ್ರೆ ಆಗ್ಲೇಬೇಕು ಅಂತ ಅನೇಕ ಸದಸ್ಯರು ಈ ರೀತಿ ಇದ್ದಾರೆ. ಅವ್ರನ್ನೇ ಮೇಡಮ್ ಅವ್ರನ್ನೇ ಒಪ್ಪಿಸಿ ನಂತರ ಅದನ್ನ ಮುಂದುವರಿಸುವುದಕ್ಕೆ ನಮ್ಗೆ ಅನುವು ಮಾಡಿಕೊಡಿ ಅಂತ ಅವ್ರನ್ನ ಕೇಳ್ಕೊಳ್ತಾರೆ. ಯಾರ ಮೇಡಮ್ ಅವ್ರನ್ನ ನಂತರ ಒಪ್ಪಿಸ್ಬೇಕು ಅಂತ ಸ್ಕೂಲ್ ಹೋಗ್ತಾರೆ. ಅವರು ಇಲ್ಲಿ ಏನ್ ಮಾಡ್ಬೇಕು ಆ ಕೆಲಸ ಆಯ್ತು, ಮುಂದಿನ ಮಟ್ಟಕ್ಕೆ ಹೋಗಿದ್ದಾರೆ. ಅಲ್ಲಿ ಬೇರೆ ಲೋಕಗಳಲ್ಲಿ ಅವ್ರು ಮಾಡೋ ಕೆಲಸಗಳು ಅಪಾರವಾಗಿದೆ. ಈಗಲೂ ಸದ್ಯಕ್ಕೆ ಅವರನ್ನ ಸ್ಥೂಲ ಲೋಕದಲ್ಲಿ ಬರುವುದಕ್ಕೆ ಸಾಧ್ಯವಾಗಲಾರದು ಅಂತ ಹೇಳ್ತಾರೆ. ನೋಡಿ, ಅಲ್ಲಿಂದ ಈಚೆಗೆ ನಮ್ಮ ಭಾರತ ಸಮಾಜ ಪೂಜೆ ಮಾಡೋದ್ರಿಂದ ಜನರಿಗೆ ಇವಾಗ ಸ್ವಲ್ಪ ಆಕರ್ಷಣೆ ಇದೆ ಅಂತ ಅನ್ನೋದು ಹೇಳ್ಬೋದು. ಯಾಕಂದ್ರೆ ಈ ಅವರು ಈ ಮಂತ್ರಿಗಳು ಅವರ ಭಾಷೆಯಲ್ಲಿ ಹೇಳ್ತಾರೆ, ಅರ್ಥ ಆಗಲ್ಲ. ಇಲ್ಲಿಗೆ ಬಂದ್ರೆ ಪ್ರತಿಯೊಂದು ಅರ್ಥ ಆಗಲ್ಲ. ನೋಡಿ, ಅದಕ್ಕೆ ವ್ಯವಸ್ಥೆ ರೀತಿಯಲ್ಲಿ ಭಾರತ ಸಮಾಜ ಪೂಜೆ ಮಾಡೋದ್ರಿಂದ ಜನರು ಒಂದು ಆಕರ್ಷಣೆ ಇದೆ, ಅನ್ನತಕ್ಕಂಥದ್ದು ಬರ್ತಾ ಇದೆ. ಬಹುಶಃ ಆ ಉತ್ತರ ವ್ಯವಹಾರ ಅನಿಬೆಸೆಂಟ್ನವರಿಗೆ ಮಹಾತ್ಮರು ಹೇಳುವುದು ಈ ರೀತಿ ನಮ್ಮ ಸೊಸೈಟಿ ಸದಸ್ಯರು ಕೆಲವರು ಹೇಳ್ತಾ ಇದ್ದಾರೆ ಅಂತ ಅವರಿಗೆ ಕಾಗದ ಬರೀತಾರೆ. ಇಷ್ಟು ಆಯ್ತು. ಸ್ವಲ್ಪನೇ ಮ್ಯಾಟ್ರ್ ಇರೋದು, ಮುಗಿಸ್ಬಿಡೋಣ. 3 ಸಲ ಉದ್ಧಾರ ಮಾಡಿಬಿಟ್ಟು ಮುಕ್ತಾಯ ಪಡಿಸ್ಬಿಟ್ಟು ಓ